ದೇಹಾಪದೆ ಕಾಲೋನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ ಪುನಸ್ಕಾರ ಬ್ರಹ್ಮಚೈತನ್ಯ ರಾಜಾದ ಪಾವನ ಸೀತಾರಾಮ ರಘುಪತಿ ರಾಘವ ರಾಜಾ ರಾಮ ಪಾವನ ಸೀತಾರಾಮ रघुपति राघव राजा पावन सीताराम 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 रघुपति राघव राजा पतित 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 पावन सीताराम रघुपति राघव राजा पावन सीताराम रघुपति राघव राजा पतित पावन सीताराम रघुपति राघव राजा पावन सीताराम रघुपति राघव राजा पावन सीताराम ಸಾಮಾನ್ಯವಾಗಿ ಬಹಳಷ್ಟು ಜನರು ಕೇಳ್ತಿರ್ತಾರೆ, ಈಗ ಆಷಾಢ ಶುಕ್ಲ ಪೂರ್ಣಿಮಾ ಅಂತಲೇ ನಾವು ಗುರು ಪೂರ್ಣಿಮಾ ಅಂತ ಯಾಕೆ ಅಂತೀವಿ? ಯಾವ ಗುರುಗಳ ಪೂರ್ಣಿಮಾ ಇದು? ಇದನ್ನು ನಾವು ಯಾಕೆ ಆಚರಿಸಬೇಕು ಅನ್ನುವಂಥ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಅವುಗಳಿಗೆ ಬಹಳಷ್ಟು ಪ್ರಮಾಣಗಳಿವೆ, ಆಧಾರಗಳಿವೆ, ಸಂಬಂಧಗಳಿವೆ. ಮೊದಲನೇದಾಗಿ ಇಡೀ ಪ್ರಪಂಚದಲ್ಲೇನೆ ಅರ್ಥಾತ್ ಜಗತ್ತಿನಲ್ಲಿ ನಮ್ಮ ಭಾರತದ ಬಹಳ ದೊಡ್ಡ ವೈಶಿಷ್ಟ್ಯ ಏನು ಅಂದರೆ, ನಮ್ಮ ಭಾರತೀಯ ಪೂರ್ವಜರು ಅರ್ಥಾತ್ ಋಷಿ ಮುನಿಗಳು ಸಹಸ್ರಾರು ವರ್ಷಗಳ ಹಿಂದೆ ಆ ಋಷಿ ಮುನಿಗಳ ಮನಸ್ಸಿನಲ್ಲಿ ಒಂದು ಜಿಜ್ಞಾಸ ಇತ್ತು. ಏನು ಜಿಜ್ಞಾಸ ಇರ್ತಿತ್ತು ಅಂದರೆ, ಸಾಮಾನ್ಯವಾಗಿ ಮನುಷ್ಯನ ಜೀವನದಲ್ಲಿ
ಯಾವ ದುಃಖ ಬೇಡ 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 ಅಂತ ನಾವು ಹಗಲು ರಾತ್ರಿ ಪರಿಸ್ಥಿತಿ ಆ ದುಃಖ ನಮಗೆ ಅನಿವಾರ್ಯವಾಗಿ ಬಂದಿದೆ. ಅದಲ್ಲ ಮತ್ತೊಂದು ಪ್ರಕಾರ ಈಗ ಸುಮ್ಮನೆ ಸಹಜವಾಗಿ ಕೇಳ್ತಿರ್ತಾರೆ. ಭಗವಂತ ಈ ಸೃಷ್ಟಿ ಮಾಡಬೇಕಾದರೆ ದುಃಖದ ಒಂದು ಅನಂತ ಬೀಜಗಳನ್ನು ಬಿತ್ತಿ ಆಮೇಲೆ ಸುಖದ ಒಂದು ಸಾಧನೆಯನ್ನು ಅಂತ ಒಂದು ಸಾಧನೆ ಸುಖಕ್ಕೆ. ದುಃಖಕ್ಕೆ ಕಾರಣ ಏನವಂದ್ರೆ ಅಸಂಖ್ಯ ಕಾರಣ. ಒಂದು ಎರಡು ಒಬ್ಬರು ಪ್ರಪಂಚದೊಳಗಿನ ದುಃಖ ಹಿಂಗಾದ್ರೆ ಇನ್ನೊಬ್ಬರು ಪ್ರಪಂಚ. ಒಬ್ಬೊಬ್ಬರು ಕೆಲವು ಜಡ್ಡು ಜಾಪತ್ರಿ ಕಾಯಿಲೆ ಇತ್ಯಾದಿಗಳಿಂದ ಬಳಲ್ತಾ ಇರ್ತಾರೆ. ಮಹಾರಾಜರು ಒಂದು ದೃಷ್ಟಾಂತ ಹೇಳ್ತಾರೆ. ಏನು ಅಂದ್ರೆ ಒಬ್ಬ ಇದು ಸಣ್ಣ ವಯಸ್ಸಿನವರು ಬ್ರಹ್ಮಚಾರಿಯಾಗಿದ್ದ. ಅವನು ಎಲ್ಲಾದರೂ ಏಕಾಂತದಲ್ಲಿ ಇದ್ಕೊಂಡು ನಾಮಸ್ಮರಣೆ ಮಾಡಬೇಕು ಅಂತ ಕೂಡ ಅವರು ಹೊರಗೆ ಒಂದು 2 ಕಿಲೋಮೀಟರ್ ಮೇಲೆ ಒಂದು ಮಾರುತಿ ದೇವಸ್ಥಾನ ಇರ್ತದೆ. ಅದಕ್ಕೆ ಏಕಾಂತದಲ್ಲಿತ್ತು, ಒಳ್ಳೆ ಇದು ಇತ್ತು, ನೀರಿನ ಅನುಕೂಲತೆ ಇರ್ತದೆ. ಅವ ಅಲ್ಲಿ ಇದ್ಕೊಂಡು ನಾಮಸ್ಮರಣೆ ಮಾಡ್ತಾ ಇತ್ತು. ಅದೇ ಒಂದು ಸ್ವಲ್ಪ ದೂರದಲ್ಲಿ 1 ಕಿಲೋಮೀಟರ್ದಲ್ಲಿ ಒಂದು ಆ ಊರು ಇತ್ತು. ಅಲ್ಲಿ ಹೋಗಿ ಒಂದು 5-6 ಮನೆಗಳಲ್ಲಿ ಮಧುಕರಿ ಬಿಟ್ಕೊಂಡು ಬರ್ತಿದ್ದ. ಊಟ ಮಾಡ್ತಿದ್ದ. ಬೆಳಿಗ್ಗೆ ಅಲ್ಲಿ ಹಾವಿತ್ತು, ಸ್ನಾನ ಮಾಡ್ತಿದ್ದ. ಮತ್ತು ಬಟ್ಟಿ ಬರೀ ಅಂತ ಹೆಚ್ಚಿಗೆ ಇಲ್ಲ. ಮನ್ಕೋಳಿಗೆ ಒಂದು ಚಾಪಿ. ಎಷ್ಟೋ ಮನೆಗಳಲ್ಲಿ ನಾವು ನೋಡಿದ್ದೀವಿ, ತಲೆಗೆ ಇಟ್ಟಂಗೆ ಇಟ್ಕೊಂಡು ಮಲ್ಕೊಳ್ತಾರೆ. ಇಟ್ಟಿಗೆ ಇರ್ತದ ಅದನ್ನೇ ತಲೆ. ಕೆಲವರು ತಲೆಗೆ ಒಂದು ಸೀರೆ ಗಂಟು ಇಟ್ಕೊಂಡು ಮಲ್ಕೊಳ್ತಾರೆ. ಏನಿರ್ತದ ಒಂದು ತಲೆಗೆ ಸ್ವಲ್ಪ ಅನುಕೂಲ ಆಗುವ ಕೆಲಸ ಮಾಡಿ ನಮ್ಮ ಪಿಲೋ ಕವರು, ಫೋನು, ಸ್ಪಂಜು ಏನೇನು ಆದರೂ ತಲೆಗೆ ನಿಂತಂಗಿಲ್ಲ, ತಲೆ ಶಾಂತ ಆಗಂಗಿಲ್ಲ. ಇನ್ನೊಬ್ರು ಮನೆಯಲ್ಲಿ ಪಿಲೋ ಕವರ್ ನೋಡಿ ನಮಗೆ ಯಾವಾಗ ಕಲ್ತೀವೋ ಅಂತ ತಲೆ ಬರೇ ಅದರ ವಿಚಾರಿಸ್ತೀವಿ. ನಮಗೆ ಅದರದ್ದು ಮೂಲ ತತ್ವನ ಗೊತ್ತಾಗ್ತದೆ. ಭ್ರಮಿಷ್ಠರಾಗಿ ಹೊಂಟಿರ್ತೀವಿ ಅಥವಾ ಬರೇ ಸಮಾಧಾನದಲ್ಲಿ ಮಸ್ತ್ ಆನಂದೊಳಗಿರ್ತಾವ. ಸಮರ್ಥನಂತರಿ ಬರಬಾರ ಸುಖಾರಾಗಿ ಅರಣ್ಯ ಸೇವಿ ಸದಾವೇ. ನಿಮಗೆ ಖರೇ ಸುಖ ಬೇಕು ಅಂದ್ರೆ ಅರಣ್ಯಕ್ಕೆ ಹೋಗಿ. ಅಂದ್ರೆ ಪ್ರಪಂಚ ಹೋಗ್ಬೇಕಾದ್ರೆಲ್ಲ ಬಿಟ್ಟ ಹೋಗ್ತದೆ. ಒಬ್ಬವ ಪ್ಯಾಂಟ್ ಚಲೋ ಶರ್ಟ್ ಹಾಕ್ಕೊಂಡು ಬಂಗಾರದ ವಾಚ್ ಕಟ್ಕೊಂಡು ಬಂಗಾರದ ಉಂಗುರ ಹಾಕ್ಕೊಂಡು ಚಲೋ ಕಾರನ್ನ ಕೂತ್ಕೊಂಡು ಸ್ನಾನ ಮಾಡ್ಲಿಕ್ಕೆ ಹೋಗಿ. ನಾವು ಭಾವಿತ್ತು ಭಾಳ ಸ್ನಾನ ಮಾಡ್ತಿದ್ದ. ಇದಾಗಿ ಬರ್ತಿತ್ತು, ನಾನಿಂದ ಜಿಗಿತಿದ್ದ. ಅವನು ಕಾರನ್ನ ಜಿಗಿಸ್ತಾನೆ ಅಂದ್ರೆ ಕಾರ್ ಹೊರಗೆ ಬಿಡಬೇಕಿಲ್ಲ. ಆ ಪ್ಯಾಂಟು ಬುಷರ್ಟ್ ಮೇಲೆ ಜಿಗಿತಾನ, ಅವನು ಕಾಲು ಇಡಬೇಕಿಲ್ಲ. ಆಮೇಲೆ ಗಜಾಳ ಅನ್ನೂ ಕಾಲು ಮೂಸಲ ಜಾರಿ ಹೋಗುವ ಅಂದ್ರೆ ಎಲ್ಲಿ ಕಲಿತಾವಂತ ಅವನು ಒಳ ಸೇರಿದ್ರೆ ಅದನ್ನು ತೆಗೆದಿರ್ತ. ಬರೇ ಒಂದು ಚಡ್ಡಿ ಮ್ಯಾಲ ಜಿಗಿತಾವ. ಹಂಗ ಅರಣ್ಯದಲ್ಲಿ ಜಿಗಿಬೇಕಾದ್ರೆ ಚಡ್ಡಿ ಮೇಲೆ ಜಿಗಿಬೇಕು. ನಮ್ಮ ಕಾಲು, ನಮ್ಮ ಬಂಗಾರದ ಪಟ್ಟಿ, ವಾಚು, ಉಂಗುರ, ಬಂಗಾರ ಎಲ್ಲ ತೆಗೆದಿಟ್ಟು
ನಿಸ್ಸಂಗನಾಗಿ ಹೋದ್ರೆ ಏನಾದರೂ ಆದಿತ್ತು. ಹೆಂಗೆ ಆಗಬೇಕು ಅದನ್ನು ನಮಗೆ ನಾವು ಹೇಳೋದು ಪಬ್ಲಿಕ್ನಾಗ ಹೇಳೋದು, ಪ್ರೈವೇಟ್ ಬಂದು ಬೇಕಾಗ್ತದೆ. ಯದಹರಂ ಇರದೆ ತದಹರಂ ಪ್ರವೃತ್ತಿ ಶಾಸ್ತ್ರದಾಗ ಒಲ್ಲ ಅಂದ್ಕೊಂಡೆ ಹೋಗೇ ಬಿಡ್ರಿ ಅಂತ ವಿಚಾರ ಮಾಡ್ಕೊಂಡು ಕೂತ್ರಿ ಚಾಚಿ. ನಾನು ಮನೆ ಬಿಟ್ಟು ಹೋದಾಗ ನಮ್ಮ ಪರಿಸ್ಥಿತಿ ಎಲ್ಲ ಬರೀ ಸಮಸ್ಯೆಗಳ ಒಂದು ಕಂತಿದೆ. 4-5 ದಿನ ಮಹಾರಾಜ ಚರಿತ್ರೆ ಓದಿದೆ, ಒಂದು ವಿಚಾರ ಮಾಡಿಲ್ಲ. ಕಿತ್ಕೊಟ್ಟು ₹2 ತಗೊಂಡು ಕುರ್ಚಿ 5-3 ಶರ್ಟಿನ ಮೇಲೆ ಬಸ್ ಸ್ಟ್ಯಾಂಡ್ಗೆ ಹೋಗಿ ಕುರ್ಚಿ ಬಸ್ ಹತ್ತಿ ಅಲ್ಲಿಂದ ಚಲೋ ಆಗ್ಬೇಕಂತ ನೀವು ಹೇಳ್ತೀವಿ. ಅವಾಗ ನಮ್ಗೆ ಬಿಟ್ಟು ಹೋಗಿ ಪಾಪ ಮಾಡಿದ್ನೋ ಏನು ಚಲೋ ಮಾಡಿದ್ನು. ಸಮರ್ಥರ ತಾಯಿ 12 ವರ್ಷ ತತ್ತು ಕಳ್ತಾತ್ತು. ಸಮರ್ಥರು ದೊಡ್ಡ ತಪ್ಪು ಮಾಡಿದ್ದೆ. ಮಹಾರಾಜರು 8 ವರ್ಷ ಹೋಗ್ಬೇಕಂತ ನಾನು ಹೋಗ್ತಿದ್ದು ಬ್ಯಾಡ ಅಂತೂ ಅನ್ಬೋದ. ನನಗೆ ಖಾತ್ರಿ ಗೊತ್ತದ ಯಾರು ನಾವು ಉಜ್ಜಯಿಗೆ ಹೋಗಿ ಬಂದ್ಬೇಕೆಲ್ಲ ನಮ್ಮ ಗೆಳೆಯರು ನಮ್ಮ ಹೇಳು ಹಿಂಗೆಲ್ಲರೂ ಮನೆ ಬಿಟ್ಬಿಟ್ಟು ಹೋಗ್ಬಾರ್ದು, ಜಗತ್ತು ಹೆಂಗೆ ನಡಿಬೇಕಲ್ಲ. ನೀವು ಒಬ್ಬ ಪಾಪ ನೋಡೋಣ ಬಾಕಿ ಯಾಕೆ ನಮ್ಮ ತಮ್ಮ ಹೇಳ್ತಿದ್ರು. ನಮ್ಮ ಕಿರಣ ದತ್ತಣ್ಣ ಚರಿತ್ರೆ ಓದಿದ ಮ್ಯಾಲ 100 ಮಂದಿ ಚರಿತ್ರೆ ಓದಿದ್ರು ಒಬ್ರು ಹೋಗಲೇ ಇಲ್ಲ. ಯದಹರಂ ಇರದೆ ತದಹರಂ ಪ್ರವೃತ್ತಿ. ಒಲ್ಲ ಅಂದ ಕೂಡಲೇ ಹೋಗೇ ಬಿಡಬೇಕು ಅಂತಾರೆ. ಒಬ್ಬ ಹಿಂದಿ ಜೊತೆ ಜಗಳಾಡಿ ಭಾವ್ಯ ಬೀಳ್ತೀನಿ ಅಂತ ಹೋದ. ನಸಿಕ್ಕಲೆ ಇಬ್ಬರು 4 ಗಂಟೆಗೆ ಜಗಳ ಮುಂಜಾನೆ. ಒಂದು ದಿವಸ ಬೆಂಗಳೂರಿಂದ ಫೋನ್ ಬಂತು, ರಾತ್ರಿ ಯಾರು ಮಾಡೋದು ಎಲ್ಲ ಹೆಂಡತಿ ಜಗಳಾಡ್ಲಿಕ್ಕಂತ. ಈಗ ಇವ್ರಿಗೆ ಫೋನ್ ಕಸ್ಕೊಂಡು ಆಕೆ ಒದ್ರಾಡಿರ್ತಾರೆ, ಆಕೆ ಕಾಯಿ ಫೋನ್ ಕಸ್ಕೊಂಡು ಇವ್ ಹೋದ್ರೆ ನೋಡಿ ಹಿಂಗೆ ಮಾಡ್ತಾರ ಹಂಗೆ ಮಾಡ್ತಾರ ಇವ ನೋಡಿ ಇವ್ರು ಹಿಂಗೆ ಮಾಡ್ತಾರ ಹಂಗೆ ಮಾಡ್ತಾರೆ. ಅಲ್ಲಿ ಹೋಗಿ ಗಡಿಯಾದ ನೋಡ್ರು ಎಷ್ಟು ಹೊಡೆದ್ರು, ಯಾರು ಹೊಡೆದ್ರು. ಇದು ಮಲ್ಕೊಂಡೇ ಇದೆ. ನೀವು ಇಲ್ಲಿ ನಮ್ದು 11ಕ್ಕೆ ಶುರುವಾಯ್ತು. ಮೂರ್ತಿದೆ ಮಲ್ಕೊ ಹೋದ್ರೆ ಅಂತ ಹೇಳಿ ನಾನು ಅದು ಮಲ್ಕೊಂಡು ಗಡಿಯಾಡಿ ಬಂದು ಬಾಳಿ ಗಂಟೆ ಮೇಲೆ ನಿಂತು ಜಿಗಿತ್ತಿನ ಮಂದಿ ನೋಡಿದವ್ರು ಬಂದು ಬ್ಯಾಡ ಹೇಗಿಲ್ಲ ಮತ್ತಿಷ್ಟು ಜೋಡ್ತೋರು ಒಬ್ಬ ಬಂದಲ್ಲ ಜಿಗಿದ ಹೆಂಗಾದ ನೀರು ಸ್ವಲ್ಪ ಕಾಣದ ಜಿಗಿಸ್ತಾ ಇರೋದು ನೀರಿಲ್ಲ ನೀರು ದಮ್ಮಿಲ್ರಿ, ಅದಕ್ಕೂ ದಮ್ಮಿಲ್ಲ ನಮ್ಮಲ್ಲಿ. ಅದು ಹೋಗ್ರಪ್ಪ ಎಲ್ಲ 5 ಸಾವಿರ ಜಪ ಮಾಡಿದ್ರು ಪ್ರಾಣ ಹೋದ್ರೂ ಬಿಡಂಗಿಲ್ರಿ. ದಿನ 5 ಸಾವಿರ ಜಪ ಮಾಡ್ತೀವಿ ಅಂದ್ರು ಅವ್ರು ಎದ್ದು ನಿಮ್ಮ ಮನೆಗೆ ಬರ್ತಾರೆ. ಆಗ ನಮ್ಮ ಋಷಿ ಮುನಿಗಳು ಎಲ್ಲ ಬಿಟ್ಟು ಕಂದ ಮೂಲೆಗಳನ್ನು ತಿಂದುಕೊಂಡು ಹಿಮಾಲಯ ಏಕಾಂತವಾದ ಗುಹೆಗಳಲ್ಲಿ ವಾಸ ಮಾಡಿ ಜೀವನವನ್ನು ಕುರಿತು ವಿಚಾರ ಮಾಡಿ ಈಗ ನಾವು ಯಾಕೆ ಹುಟ್ಟಿ ಬಂದ್ವಿ ವಿಚಾರ ಮಾಡಿ ಮಾಡಿ ಕೊನೆಗೆ ಅವರಿಗೆ ಅರ್ಥ ಪ್ರಶ್ನೆ ಜಿಜ್ಞಾಸ. ಯಾವ ದುಃಖ ಬೇಡ ಬೇಡ ಬೇಡ, ನಮಗೆ ದುಃಖ ಬೇಡ. ಯಾರಿಗೆ ದುಃಖ ಬೇಕು ಅಂತ ಭಗವದ್ಗೀತೆ ಹೇಳಿದ. ನಹಿ ಕಷ್ಟ ಕ್ಷಣಮಪಿ ಜಾಗೃತ ಕರ್ಮ. ಕರ್ಮ ಮಾಡೋದಕ್ಕೆ ಯಾರೂ ಇರುವುದಿಲ್ಲ. ನಮ್ಮ ಕರ್ಮದಲ್ಲಿರುವಷ್ಟು ಶ್ರದ್ಧಾ ಭಗವಂತನಲ್ಲಿ ಇದ್ದದ್ದಾಗಿದ್ದರೆ ನಮ್ಗೆ ಉದ್ಧಾರ ಆಯ್ತು. ನಾನು ಕರ್ಮ ಮಾಡಿ ಕೆಲಸ ಮಾಡಿ ನಾನು ಸುಖಿ ಆಗ್ತೀನಿ ಅಂತೀನಿ. ನಾವು ಭಗವಂತ ನಾಮಸ್ಮರಣೆ ಮಾಡಿ ಸುಖಿ ಆಗ್ತೀನಿ ಅಂತ ಮುಂಜಾನೆ ಎದ್ವಿ ಅಂದ್ರೆ ಶುರು ಹಾಕೊಂಡು ರಾತ್ರಿ ಬರ್ಕೊಡ್ತಾರೆ. ಧನಪಡ ಕೆಲಸ ನೋಡ್ಬಿಟ್ರು ಹೊಟ್ಟಿಗೆ ರಾಮನಾಮಿಯಲ್ಲಿ ನಿಮ್ಮನ್ನು ಉಪಾಸ ಇರ್ತದೆ.
ಮಹಾರಾಜರು ಭಕ್ತ ಜಪ ಮಾಡ್ಬೇಕು ಕೂಡ ಕುಟುಂಬದಾಗಿರೋರು ಎಲ್ಲರೂ ಮನೆಯಾಗಿರೋರು ಎಲ್ಲರೂ ದಾರಿಗೆ ಹೋಗೋರು ಬಂದು ಅಡಿಗೆ ಮಾಡಿ ಊಟಕ್ಕೆ ಹಾಕಿ ಹೋಗ್ತಾರೆ. ನಿಷ್ಠಾ ಬೇಕು. ಇದ ಬಹಳ ದೊಡ್ಡ ಶೋಕಾಂತಿಕ ಇವತ್ತಿನ ಪರಿಸ್ಥಿತಿ. ಇಷ್ಟು ಆದ್ರೆ ಇಷ್ಟ್ಯಾಕೆ ಕರ್ಮ ಮಾಡ್ತೀವಿ ನಾವು? ಕಿಮಿಚ್ಛನ್ ಕರ್ಮ ಕರೋತಿ ಸುಖಮಿಚ್ಛನ್ ಕರ್ಮ ಕರೋತಿ ನೈವ ದುಃಖ. ಹಿಂಗೆ ಮಾಡಿದ್ರೆ ಸುಖ ಆಗ್ತದೆ, ಹಂಗೆ ಮಾಡಿದ್ರೆ ಸುಖ ಆಗ್ತದೆ. ಇದೊಂದು ಫ್ಯಾಕ್ಟ್ರಿ ಹಾಕಿದ್ರೆ ಸುಖ ಆಗ್ತದೆ, ಇದು ಕಂಪನಿ ತೆಗೆದ್ರೆ ಸುಖ ಆಗ್ತದೆ. 108 ಪ್ರಕಾರ ನನ್ನ ಕರ್ಮದಿಂದ ನಾನು ಸುಖ ಆಗ್ಯದ ಅಂತ ಬಂದು ಹೇಳೋ 50 ತನಕ ನೋಡಿಲ್ಲ ಕೇಳಿದೆ. ಇದೀಗ ನಾಶಿಕದಿಂದ ಬಂದಿದ್ರು ಅವ್ರ ಮುಂದೆ ಒಬ್ಬರು ನಮಗೆ ಭೇಟಿಯಾಗಿದ್ದು ನನ್ನ ಹೆಂಡತಿ. ನಮ್ದು ನಮಸ್ಕಾರ ಮಾಡೋದು 50ನೇ ವರ್ಷದ ಅನುವರ್ತನೆ ಆದ ಭಾರತೀಯ ಚಲೋ ಅದನ್ನು 50 ವರ್ಷ ಮೊದಲಿಂದ ಪ್ರಪಂಚ ಮಾಡಿದ್ವಿ. ಬಹಳ ಒಳ್ಳೆಯದಾಯಿತು. ಮತ್ತು ಎಲ್ಲ ದೃಷ್ಟಿಯಿಂದಲೂ ಮನಸ್ಸಿಗೆ ಸುಖ, ಶಾಂತಿ, ಸಮಾಧಾನ ಪ್ರಾಪ್ತ ಆಗಿರ್ಬೋದಿಲ್ಲ. ನಿಮ್ಮ ಪ್ರಶ್ನೆಗಳೆಲ್ಲ ಬಗೆಹರಿದಿರ್ಬೋದು, ನಿಮ್ಮ ಸಮಸ್ಯೆಗಳೆಲ್ಲ ದೂರ ಆಗಿರ್ಬೋದು. ಯಾಕಂದ್ರೆ 50 ವರ್ಷದ ಹೋರಾಟ. ಲೈಫ್ ಈಸ್ ನಥಿಂಗ್ ಬಟ್ ಎ ಸ್ಟ್ರಗಲ್. 50 ವರ್ಷ ಹೋರಾಡಿರಿ. 40 ನಿಮ್ಮ ಪ್ರಪಂಚದ ಎಲ್ಲ ಪ್ರಶ್ನೆಗಳಿಗೆ ಸಮಸ್ಯೆಗಳ ದೂರಾಗಿ ಮನಸ್ಸಿಗೆ एकदम ಮನಸ್ಸು ಏನಪ್ಪ ನಿಶಂಕಾಗಿ ಆಗಿರ್ಬೋದು. ಎಲ್ಲಿರಲಿ ಮತ್ತು ವಯಸ್ಸಾದ ತ್ರಾಸ ಆಗುತ್ತೆ. ಮಕ್ಕಳು ಮೊಮ್ಮಕ್ಕಳು ಬದಲಾಗಿ ಏನ್ ಮಾಡಿದ್ರೆ 50 ವರ್ಷ ನಿಮ್ಮ ಪ್ರಶ್ನೆ ನೀವು ಬಗೆಹರಿಸುವಂತ ಕಾಲಿಲ್ಲ. ನಾವು ಹುಟ್ಟಿ ಬಂದದ್ದೆಲ್ಲ ಹಂಗ ಭಗವಂತ ನಮ್ಮ ಮನುಷ್ಯನ ಕೊಡ್ತಿರ್ತಾರೆ. 84 ಲಕ್ಷ ಜೀವರಾಶಿಗಳನ್ನು ತಿರುಗಿ 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 ಬಂದು ಮನುಷ್ಯ ಜನ್ಮ ಏನೋ ಒಂದು ಸಲ ನಮ್ಮ ಬಹುತ ಅನುಗ್ರಹ ಕೀರ್ಣವು ಹರಿತುವ ಬಹುತ ಅನುಗ್ರಹ ಕೀರ್ಣವು ಸಾಧನ ಧಾಮ ವಿಬುಧ ದುರ್ಲಭ ತನು ಮೋಹಿ ಕೃಪಾಕರ. ಸಾಧನೆಯ ಧಾಮ ಆಗಿರ್ತಕ್ಕಂಥ ಮನೆ ಆಗಿರ್ತದೆ. ಸಾಧನ ಧಾಮ ವಿಬುಧ ದುರ್ಲಭ ತನು, ದೇವತೆಗಳಿಗೂ ದುರ್ಲಭವಾಗಿರ್ತಕ್ಕಂಥ. ಸ್ವರ್ಗದಲ್ಲಿ ಏನಂದ್ರೆ ಬರೇ ಇಲ್ಲಿಂದ ಏನು ವೈದ್ಯಲ್ಲ ಪುಣ್ಯ ಗಂಟು, ಆ ಗಂಟು ತಿನ್ನುವ ತನಕ ಅಲ್ಲಿ ಸುಖ. ಸ್ವರ್ಗೀಯ ದೇಹ ಅಂತಂತದ್ದು, ನಾರಕೀಯ ದೇಹ ಸ್ವರ್ಗೀಯ ದೇಹ. ಆ ಸ್ವರ್ಗೀಯ ದೇಹ ಸೂಕ್ಷ್ಮ ಇರ್ತದ, ಅದಕ್ಕೇನದ ಕಣ್ಣು ರೆಪ್ಪಿ ಮುಚ್ಚುದಿಲ್ಲ. ಅದು ನೀವು 24 ತಾಸು ನೋಡ್ಕೋತಾನ ಇರ್ಬೇಕು. ಹೆಂಗೆ ನೀವು ನೋಡ್ತೀರೋ. ಒಂದ್ಸಲ ನಾವು ಒಂದು ಗೋವಾದಲ್ಲಿ ಹೋಟೆಲ್ನಾಗ ಇದ್ವಿ. ಒಂದು 3 ತಾಸು ಕೂಡಬೇಕಾಗಿತ್ತು. ಅದು ಸಲ ಬುಕ್ ಮಾಡಿದ್ವಿ, ಆ ಕಡೆ ಬುಕ್ ಮಾಡಿದ್ರು. ಗೋವಾದಾಗ ಒಂದು 5 ಸ್ಟಾರ್ ಹೋಟೆಲು ಬೀಚ್ ಇದ್ದಿದ್ದು ಅದನ್ನು ಬುಕ್ ಮಾಡಿರ್ತಿದ್ರು. ಹೋದ್ವಿ. ಹೋದ್ಮೇಲೆ ಅವ್ರು ಒಳಗಡೆ ಬಂದು ನೀರು ಬೇಕಿದ್ರೆ ಅವ್ರಿಗೆ ತರಬೇಕು ಬೇಕಿದ್ರು. ನಾವು ಇನ್ನು ಊಟಕ್ಕೆ ಏನು ಬೇಕಿದ್ರು ಅಂದ್ರೆ ಅನ್ನ ಸಾರು ಚಪಾತಿ. ಅದು ಹೇಳಿದ್ರು ನೀವು ಏನೋ ಒಂದು ಸಣ್ಣದು ಒಂದು ಚಾಕ್ಲೇಟ್ ಕೇಳ್ಕೊಂಡು ಅಲ್ಲಿ ಅದು ಬುಕ್ ಚಾಕ್ಲೇಟ್ 5 ರೂಪಾಯಿ. ನಮ್ದು 3 ತಾಸು ಕೊಟ್ಟಿದ್ವಿ. 3 ಮಂದಿ ಎಲ್ಲ ಅಕ್ಷರ ಅನ್ನಿಸ್ಬೋದು. 80,000 ರೂಪಾಯಿ ಬಿಲ್ಲ. ಗಾದಿ ಮೇಲೆ ಮುಳ್ಳ್ಯಾಗಿದ್ದ ಒಂದು 20,000 ರೂಪಾಯಿ ಹಂಗೆ ಸ್ವಲ್ಪ. ಆ ಬೀಚ್ನಾಗ ಅದು ಬಿಲ್ಲ ಅಂತ ಒಂದು ಕಪಾಟ್ ತೆಗೆದು ನೋಡಿದ್ವಿ. ನಿಂತಿರ್ತಾವ ಪಾತ್ರೆ ಇಟ್ಟಿದ್ರು. ಬೆಳಕಿನ ಮುಂಚೆ
ಬಡೋದಾದ್ರಿಂದ ಬರ್ಲಿಕ್ಕೆ ಇಲ್ಲಿ ಏನ್ ನಾವು ಪುಣ್ಯ ಗಳಿಸಿಕೊಂಡು ಹೋಗ್ತೀವಿ ಅದ ನೀವು ಏನ್ ಕಣ್ಣು ಯಾವಾಗ ತಗೊಂಡು ಇರ್ತಾವ ಎಷ್ಟು ತಿಂದ್ರೂ ನಾಲಿಗೆ ಏನಾಗುವುದಿಲ್ಲ ಅಂದ್ರೆ ಬ್ಯಾಸರ ಬರುವುದಿಲ್ಲ ಬರೇ ಸುಖ ಸುಖ ಅಂದ್ರೆ ಸುಖ ಅದು ಎರಡು ಸಿಗ್ತದೆ ಮುಗಿಲಿಕ್ಕೆ ಒಂದು ಎಷ್ಟು ಗಂಟು ಕಟ್ಕೊಂಡು ಹೋದ್ರು ಏತಂ ಭುಕ್ತ ಸ್ವರ್ಗಲೋಕಂ ವಿಶಾಲಂ ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಶಾಲತಿ ಪುಣ್ಯ ಮುಗಿದ ಕೂಡ ಚಂದ ಹೇಳಿದ್ರು ಒಯ್ಯುತ್ತಾರೆ ವಿಚಾರ ಮುಗಿದು ಇದು ಸುಖ ಇದೆ ಅರ್ಥಾತ್ ಏನು ಒಂದು ಎಷ್ಟರ ನಾವು ಸುಖಕ್ಕೆ ಹಪಾಕ್ಸ್ಕೊಂಡು ಬಿಟ್ಟಿವಿ ಅಂದ್ರೆ ನೀನು ಯಾರಿಗೂ ಹೇಳಿದ್ವಿ ಬರೀ ಐಷಾರ ಅಂತ ತಿಂಡಿ ಸರಿಪಡಿಸ್ತೀವಿ ಬ್ರಾಹ್ಮಣೋ ಕೃಚ್ಛ್ರಾಯ ತಪಸ್ಸೇ ಬ್ರಾಹ್ಮಣರ ಶರೀರ ಇರೋದೇ ತಪಶ್ಚರ್ಯ ಮಾಡುವ ಸಲುವಾಗಿ ಐಷಾರ ಅಂತ ಇರ್ಲಿಕ್ಕೆ ಅಲ್ಲ ಪುಣ್ಯ ಇರ್ಬೋದು ನಾವು ಪುಣ್ಯ ಸಮಾಜಕ್ಕಾಗಿ ಖರ್ಚು ಮಾಡ್ತೀವಿ ನಮ್ಮ ಸುತ್ತಲಿನ ಸಮಾಜಕ್ಕಾಗಿ ನಮ್ಮ ಪುಣ್ಯ ಖರ್ಚು ಮಾಡ್ಲಿಕ್ಕೆ 84 ಲಕ್ಷ ಜೀವರಾಶಿಗಳನ್ನು ತಿರುಗಿ ಮನುಷ್ಯಜನ್ನು ಪಡೆದುಕೊಂಡು ಮತ್ತೆ ಮನೆ ಸುಖಕ್ಕಾಗಿ ಹಪಾಕ್ಸೋದು ಮಗನಿಗೆ ನೌಕರಿ ಹೆಚ್ಚು ನಮ್ಗೆ ಆರಾಮ ಆಗ್ತದ್ರಿ ಮಗಳೊಂದು ಮದುವೆ ಆಗ್ಬಿಟ್ಟು ನಮ್ಗೆ ಆರಾಮ ಆಗ್ತದೆ ಇದೊಂದು ಮನೆ ಕಟ್ಟಿಸ್ಬಿಟ್ಟಿವಿ ಅಂದ್ರೆ ನಾವು ಆರಾಮ ಆಗ್ತೀವಿ ಆಯುಷ್ಯ ಎಲ್ಲ ದುಡ್ದು ಒಂದು ಗಾಡಿ ತಗೊಂಡ್ಬಿಟ್ಟು तमन्ना ने हमारे हमको अंधा कर दिया वरना हम खुद खुदा होते महत्वाकांक्षा ಅದು ಸೇರಿ ಅಷ್ಟು ಸಂಕುಚಿತವಾಗಿ ನಮ್ಮ ಪ್ರಪಂಚದ ಒಂದು ಇದನ್ನು ಬಿಟ್ಟರೆ ಹೊರಗಿನ ವಿಚಾರ ಇಲ್ಲ ನಮ್ಗೆ ಹೋಲಿಸ್ಟಿಕ್ ಹ್ಯೂನ ಇದೆ ಪ್ರಪಂಚದೊಳಗೆ ಎಷ್ಟು ಜನ ಎಷ್ಟು ನಮೂನೆ ಕಾಣಿಸ್ಕೊಳ್ಳಿದೆ ಬುದ್ಧನ ಅಗ್ನಿ ಕೊನೆ ಕ್ಷಣ ಅವಾಗ ಆನಂದ ಅಂತ ಶಿಷ್ಯ ತಂಗಿ ಮಗ ಅವ ಆನಂದ ಕೇಳಿದ ಭಗವಾನ್ ಯಾವ ನಿರ್ವಾಣವನ್ನು ನೀವು ಆಯುಷ್ಯ ತುಂಬ ಪ್ರತಿಪಾದನೆ ಮಾಡಿದ್ರು ಆ ನಿರ್ವಾಣ ನಿಮಗೆ ಸಿಗ್ತದೆ ಇಲ್ಲ ನಿಮಗೆ ನಿರ್ವಾಣ ಇಲ್ಲ ಯಾಕಿಲ್ಲ ಈ ಭೂಮಿ ಮೇಲೆ ಒಂದಾದರೂ ಜೀವ ದುಃಖಿ ಇರೋವರೆಗೂ ನನ್ನ ನಿರ್ವಾಣದ ಅಪೇಕ್ಷೆ ಇಲ್ಲ ವಾ ಇಡೀ ಜಗತ್ತಿನೊಳಗೆ ನಾವು ಸ್ವಾಮಿ ವಿವೇಕಾನಂದ ಒಂದು ಭಾಷಣದಾಗ ಹೇಳಿ ಬುದ್ಧನನ್ನು ಆದರ್ಶಬೇಕು ಬಾಕಿದೆಲ್ಲ ಏನಾದ್ರು ಜಗತ್ ಪ್ರಸಿದ್ಧ ಜೆ ಕೃಷ್ಣಮೂರ್ತಿ ಅಂತ ಆಯ್ತು ಅನಿಬೆಜೆಂಟ್ ಅವನಿಗೆ ಏನಂತ ಒಂದು ಸಣ್ಣ ಇದೇ ಮದ್ರಾಸ್ನಲ್ಲಿ ಹುಟ್ಟಿ ಬಂದವು ನಮ್ಗೆ ಕುಚ್ಚರಂಗಿದ್ರೆ ಮುಂಚೆ ಅಲ್ಲಿ ಸಮುದ್ರದ ಅನಿಗಳೇ ಹಿಂಗೆ ಕೂತಿರ್ತೀವಿ ಅವ್ರ ಅಲ್ಲಿಂದ ನೀತಿನ ಸತ್ಯನ ಅವನು ಸಾಮಾನ್ಯ ನಾರ್ಮಲ್ ಸಾಲಿಗೆ ಕಳಿಸಿದ್ರೆ ಕಿಟಕಿಯಾಗಿನ ಹಿಂಗೆ ಆಕಾಶ ನೋಡ್ಕೊಂಡು ಕೂತಿರ್ತೀವಿ ಬರೀ ಆಕಾಶ ನೋಡ್ ಕೊನೆ ಕ್ಷಣಕ್ಕಂದ್ರೆ ಸಾಯುವಂತ ಐ ವಾಂಟ್ ಟು ಸಿ ಮೈ ಬಿಲವ್ಡ್ ಕೇಳಿದ್ರೆ ಹೂ ಇಸ್ ಯುವರ್ ಬಿಲವ್ಡ್ ಸ್ಕೈ ಇಸ್ ಮೈ ಬಿಲವ್ಡ್ ಎಲಿಬೆಜೆಂಟು ಜಗತ್ತಿನೊಳಗನೆ ಅವನನ್ನು ಶ್ರೀಮಂತ ಸರ್ವಾಧಿಕಾರ ಅರ್ಥಾತ್ ಥಿಯಾಸಫಿಕಲ್ ಸೊಸೈಟಿ ಒಳಗನೆ ಸಮ್ರಾಟ್ ಮಾಡಬೇಕು ಅಮೇರಿಕಾದೊಳಗೆ 200 ಎಕರೆಗಷ್ಟೇ ಜಮೀನು ತಗೊಂಡು ದೊಡ್ಡದೊಂದು ಭವನ ಕಟ್ಟಿಸಿ ಇವನು ವೈಫ್ ಕೂಡಿಸ್ಬೇಕು ಅಂತಂದ್ರೆ ಬಿಟ್ಟು ಬಂದ್ಬಿಟ್ಟು ಇದೆಲ್ಲ ಬ್ಯಾನ್ ನಮ್ಗೆ ವ್ಯಾಪ್ತಿ ಎಷ್ಟರೇ ಮನುಷ್ಯ ವಿಲಕ್ಷಣ ಇದ್ದ ಅಂದ್ರೆ ನಾವೇನು ದೇವರು ಧರ್ಮ ಜನರು ಏನು ಅಂತ ಯು ಶುಡ್ ನಾಟ್ ಫಾಲೋ ಎನಿಬಡಿ ಗುರು ನಾಟ್ ಶಿಷ್ಯ ಡೋಂಟ್ ಫಾಲೋ ಎನಿಬಡಿ ಅವನು ಎಷ್ಟು ಶಾಂತಿದ್ದ ಅಂದ್ರೆ ಆಶ್ಚರ್ಯ ಇದು ಒಂದು ಧ್ಯೇಯ ಇರ್ತದೆ ಜೀವನದಲ್ಲಿ
ಒಂದು ದಿವಸ ಅವ ಲಂಡನ್ಗೆ ಹೊಂಟಿದ್ದ, ಅಮೇರಿಕಕ್ಕೆ ಹೊಂಟಿದ್ದ. ಅವನ ಜೊತೆಗೆ ಒಬ್ಬರು ಆಠ್ವಲೆ ಅಂತಿದ್ರು. ಅವರವನು ಕೇಳಿದ್ರು, ಕೃಷ್ಣಮೂರ್ತಿ ಏನಾದರೂ ನನಗೆ ನೆನಪಿನ ಒಂದು ವಸ್ತು ಕೊಡು. ಅವಾಗ ನಾವು ಹೇಳಿದ ಆಠ್ವಲೆ ಅವರಿಗೆ, ನನ್ನ ಕಡೆ ಇರೋ ವಸ್ತು ಏನವ ಹೇಳ್ತೀನಿ ನಾನು, ಅದರೊಳಗೆ ಯಾವ ಬೇಕಂತೂ. ಇದೊಂದು ಶಾಲದ ನನಗೆ ಹೇಳಿದ್ಮೇಲೆ ಇದೊಂದು ಕಿಸೇನಲ್ಲಿ ಯಾರು ಹೋಮಿಯೋಪತಿ ಗುಳಿಗೆ ಸಾಧ್ಯವ ಕೈಯಾಗಿ ಉಂಟಿಲ್ಲ, ಅದರ ಕಾಲಾಗ ಬಂದು ಆಗ್ತದೆ. ಒಂದು ಲುಂಗಿ ಅದರ ಒಂದು ಹೇಳ್ತದೆ, ಇದ್ರಿಗೆ ಏನು ಬೇಕಂತ ಅಮೆರಿಕಕ್ಕೆ ಮಂಡ ಅಂತ ನಮ್ಮ ಲಗೇಜ್ ಎಷ್ಟಾಗ್ತದೆ. ಇದು ಯಾಕೆ ಹೇಳಿರ್ತೀನಿ ಅಂದ್ರೆ ಜೀವನದ ಹೇಗೆ ಏನಾಗ್ತದೆ ಮನುಷ್ಯ ಜನ್ಮ ಭಗವಂತ ಯಾಕೆ ನಮಗೆ ನನ್ನಲ್ಲಿಷ್ಟು ಕರುಣಾ ತೋರಿಸಿಕೊಟ್ಟ. ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿಲ್ಲ ಮಾನವ ಜನ್ಮ. ಹಾನಿ ಮಾಡಿಕೊಳ್ಳದೆ ಇರೋದು ಅಂದ್ರೆ ಏನ್ ಮಾಡ, ಏನೂ ಇಲ್ರಿ. ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಒಂದು ಕ್ಷಣ ಬರ್ತದೆ, ನಮ್ಮ ಜೀವನದ ಕೊನೆಯ ಒಂದು ಕ್ಷಣ ಬರ್ತದೆ, ಅವಾಗ ಸಮಾಧಾನ ಇರ್ತದೆ ಸಾಕು. ಆ ಒಂದು ಕ್ಷಣ ಸಮಾಧಾನಕ್ಕಾಗಿ ಆಯುಷ್ಯದ ತಸ್ಮಾತ್ ಸರ್ವೇಶು ಕಾಲೇಶು ಮಾ ಮನುಸ್ಮರ ಯುದ್ಧ. ಪ್ರಪಂಚದ ಕರ್ತವ್ಯ ಮಾಡಿ, ಪ್ರಪಂಚದಲ್ಲಿ ಮೋಹ ಇರಬಾರ್ದು, ಆಸಕ್ತಿ ಇರಬಾರ್ದು, ವ್ಯಾಮೋಹ ಇರಬಾರ್ದು. ಕರ್ತವ್ಯ ದೃಷ್ಟಿಯಿಂದ ಪ್ರಪಂಚ ಮಾಡಿ, ಆಮೇಲೆ ನಾಮಸ್ಮರಣೆ. ಇದರೊಳಗೆ ಸಾರ್ಥಕತೆ ಭಾವ ಬರ್ತದೆ ಹೊರತು ನಾವು ಬರೀ ಪ್ರಪಂಚದ ಉಪಾಧಿಗಳಲ್ಲಿ, ವ್ಯಾಪಗಳಲ್ಲಿ, ದೃಷ್ಟಿಗಳಲ್ಲಿ ತನ್ಮಯರಾಗಿ ಸುಮ್ಮನೆ ದೇಹ ಭಾವದೊಳಗೆ ದೇಹ ಬುದ್ಧಿಯನ್ನು ಬೆಳೆಸೋತ ಹೋದ್ರೆ ಏನು ಆ ಋಷಿ ಮುನಿಗಳು ವಿಚಾರ ಮಾಡಿದ್ರು ಗೊತ್ತಾಗ್ತದೆ. ಯಾವ ದುಃಖ ಬೇಡ ಅಂತಿರುವ ದುಃಖ ಯಾಕೆ ಒದಗಿ ಬರ್ತದೆ. ನಮ್ಮ ಜೀವನದ ವಾಸ್ತವಿಕತೆ ಕಲ್ಪನಾ ಇಲ್ಲ. ವಸ್ತುತಃ ಏನದಲ್ಲಿ ಯಾವ ದೇಹ ನಾನು 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 ಅಂತ ಅನಿಸ್ತದ ಆ ದೇಹ ಕರೆಯುವುದು ನಾವು. ಸಾಮಾನ್ಯವಾಗಿ ಅಧ್ಯಾತ್ಮ ದೃಷ್ಟಿಯಿಂದ ಇಡೀ ಮನುಷ್ಯ ಮಾತ್ರದಲ್ಲಿ ಎಲ್ಲ ಪ್ರಕಾರ, ಒಂದು ಜ್ಞಾನಿಗಳು, ಒಂದು ಅಜ್ಞಾನಿಗಳು. ಅಜ್ಞಾನಿಗಳು ಒಂದು ಯಾರು ಈ ದೇಹ ನಾನು ಅಂತ ಅನಿಸು ಬಸ್. ಆಮೇಲೆ ಈ ದೇಹಕ್ಕೆ ಸಂಬಂಧಪಟ್ಟದ್ದೆಲ್ಲ ನಂದು. ಯುಗ ಅಹಂಕಾರ ಓಂಕಾರ. ಈ ದೇಹ ನಾನು ಅಂತ ತಿಳ್ಕೊಳ್ಳಾದ್ರೆ ಅನಿಸು. ಫೀಲಿಂಗ್ ಇಸ್ ನಾಲೆಜ್, ನಾಟ್ ಅಂಡರ್ಸ್ಟ್ಯಾಂಡಿಂಗ್. ಇವತ್ತು ನಾವು ಮೂರ್ತಿವಂತ ದೇಹ ನಾನು. ಆ ದೇಹದ ಸುಖ ಅಂದ್ರೆ ನನ್ನ ಸುಖ, ದೇಹದ ದುಃಖ ಅಂದ್ರೆ ನನ್ನ ದುಃಖ, ದೇಹದ ಕಷ್ಟ ಅಂದ್ರೆ ನನ್ನ ಕಷ್ಟ. ಅದು ಹಚ್ಕೊಂಡಿರೋ ನಂದು 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 ಅಂತೇನೋ ಅದರ ಬಗ್ಗೆನೂ ಅದರ ಭಾವ. ನಂದು ಅನ್ನುವಂಥದ್ದಕ್ಕೆ ಏನಾದರೂ ಕಷ್ಟ ಅಂದ್ರೆ ನನ್ನ ಕಷ್ಟ. ಮತ್ತು ಇನ್ನೂ ಒಂದು ಸೂಕ್ಷ್ಮದ ಅರ್ಥಾತ್ ಏನು, ಯಾವುದು ನಮಗೆ ಖರೆ ಅನ್ನಿಸ್ತದನೋ, ಸತ್ಯ ಅನ್ನಿಸ್ತದನೋ, ನಿಜ ಅನ್ನಿಸ್ತದನೋ ಅದರಿಂದ ನಾನು ಸುಖ ಪಡ್ಕೋಬೇಕು ಅಂತ ಭಾವನೆ. ಬಂಗಾರ ಸತ್ಯದ ಆದ್ರಿಂದ ನನ್ನ ಸುಖ, ಹೆಂಡತಿ ಮಕ್ಕಳು ಸತ್ಯ ಇದ್ದಾರೆ ಆದ್ರಿಂದ ಅವ್ರ ನನ್ನ ಸುಖ. ನಾನು ಸತ್ಯ ಅಂತ ಏನು ಅನ್ನಿಸ್ತದನೋ ಅಲ್ಲಿವರೆಗೂ ಅವರು ಸತ್ಯ. ಈ ದೇಹ ನಾನು ಸತ್ಯ ಅಲ್ಲ ಅಂತ ತಿಳ್ಕೊಂಡ್ಬಿಟ್ರೆ ನಾನು ಆತ್ಮ ಇದ್ದೀನಿ, ಸಚ್ಚಿದಾನಂದ ಆತ್ಮಸ್ವರೂಪ. ಅದರ ವಿಸ್ಮರಣೆ ಸಂಪೂರ್ಣ ದುಃಖಕ್ಕೆ ಕಾರಣ. ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಯೇನ ಜಾತಾನಿ ಜೀವಂತಿ ಯತ್ ಪ್ರಯಂತಿ ಅಭಿಸಂವಿಶಂತಿ ತದ್ ವಿಜಿಜ್ಞಾಸಸ್ವ. ಯಾವುದರೊಳಗಿಂದ ಈ ವಿಶ್ವ ನಿರ್ಮಾಣ ಆಗ್ತದನೋ, ಯಾವುದರೊಳಗೆ ಈ ವಿಶ್ವ ವ್ಯಾಪ್ತವಾಗಿರೋದು, ಯಾವ ವಿಶ್ವದಲ್ಲಿ ಆ ಪರಮಾತ್ಮ ವಸ್ತು ವ್ಯಾಪ್ತವಾಗಿರೋದು, ಅದು ಇರುವುದರಿಂದ ಇರೋದಲ್ಲ, ಹಾಗಿರೋದ್ರಿಂದ ಹಾಗೆ ಭ್ರಮ ಆಗಿದೆ. ಹೆಂಗ ಒಂದು ಪರಮಾತ್ಮ ಸ್ವರೂಪ ಅಧಿಷ್ಠಾನದಲ್ಲಿರುವುದು ನಮಗೆ ಪ್ರಪಂಚದ ಭ್ರಮ ಆಗಿದೆ. ಯತ್ಪ್ರಯಂತ್ಯ ವಿಸಂವಿಶಂತಿ, ಮತ್ತೆ ತಿರುಗಿ ಅವನೊಳಗನ ಲಯ ಆಗಿದೆ. ಅದನ್ನ ತಿಳ್ಕೋ
ಅದರ ಅಜ್ಞಾನದಿಂದಾಗಿ ಎಲ್ಲ ದುಃಖದ ಒಂದು ಪರಂಪರ. ಆತ್ಮ ವಿಸ್ಮ ಅದಕ್ಕೆ ಮಹಾರಾಜರು ಏನಂತಿದ್ರು, ವಿಸ್ಮರಣೆ ಪ್ರಪಂಚದ ವಿಸ್ಮರಣೆ ಒಳಗೆ ಆನಂದದ, ಭಗವಂತನ ವಿಸ್ಮರಣೆ ಒಳಗೆ ದುಃಖ. ಪ್ರಪಂಚದ ಸ್ಮರಣೆಯಲ್ಲಿ ದುಃಖದ, ಭಗವಂತನ ಸ್ಮರಣೆಯಲ್ಲಿ ಆನಂದ. ಪ್ರಪಂಚದ ಸ್ಮರಣೆಯಲ್ಲಿ ದುಃಖದ, ದೃಶ್ಯದ ಸ್ಮರಣೆ ಒಳಗೆ ದುಃಖದ. ಅವು ಪ್ರಪಂಚ ಹೆಂಗನೇ ಇರ್ಕೋಬೇಕು, ಅದೇನು ನಾವು ವಿಚಾರ ಮಾಡ್ತೀವಿ ಅದಕ್ಕೆ ದುಃಖಕ್ಕೆ. ಥಿಂಗ್ಸ್ ಆರ್ ನಥಿಂಗ್ ಬಟ್ ಥಾಟ್ಸ್. ವಸ್ತುಗಳು ದುಃಖಕ್ಕೆ ಆಗಿದ್ದೇ ನಾವು ಮನ್ಯಾಗ ಇಟ್ಕೊಂಡಾವ. ಅವು ಒಂದು ಕ್ಷಣ ನಾವು ಅದು ಮರ್ತಿದ್ವಿ ಅಂದ್ರೆ ಆನಂದದಲ್ಲಿ ಇರ್ತೀವಿ. ಮಹಾರಾಜನ ಕೇಳಿ, ಮಹಾರಾಜ ಇವೆಲ್ಲ ಉತ್ಸವಗಳನ್ನ ಯಾಕೆ ಮಾಡ್ಬೇಕು, ಇಷ್ಟೊಂದು ಕಷ್ಟಪಟ್ಟು ಸರಿಪಡಿಸಿ ಮಾಡಿ ಬಂದರೂ ಬಯಸುವುದು, ಮುಂದೆ ಕೂಡಿಸಿಕೊಂಡು ಬರದೇ ಇದ್ರೂ ಬಯಸುವುದು. ನೋಡಿ ಜನ ಬಂದ ಪ್ರವಚನ ಬಯಸುವಂತ ಕೊಡ್ಬೇಕು. ಬರ್ಲಿಲ್ಲ ನಾವು ಅದಕ್ಕೊಂದು ಬಯಸ್ತೇವೆ. ಇದ್ರೊಳಗೆ ಎಷ್ಟು ಕಷ್ಟ, ಎಷ್ಟು ಶ್ರಮ. ಒಂದು ಮಹಾರಾಜರು ರಾಮದೇವ್ರ ಗುಡಿ ಕಟ್ಟಿ ಮೇಲೆ ಕುರ್ಚಿ ಮೇಲೆ ಕೂತಿದ್ರು. ಸುತ್ತು ಒಂದಿಷ್ಟು ಮಂದಿ ನಿಂತ್ಕೊತಿದ್ರು. ಗಣಪತರಾದ ಆಮೇಲೆ ಕೇಳಿ ಮಹಾರಾಜ್ 10 ದಿವಸಗಳಿಗೆ ತನಕ ಜನರಿಗೆ ಇಲ್ಲಿ ಸೇವಾ ಮಾಡೋರಿಗೆ, ಧರ್ಮಪಡಿಸೋರಿಗೆ, ಕೆಲಸ ಮಾಡೋರಿಗೆ ಕಾಟ ಆಗ್ತದೆ, ಶ್ರಮ ಆಗ್ತದೆ. ಜನರು ಸಹಿತ ಪಾಪ ಮನೆಗೆ ಬಿಟ್ಟು ಬರುವುದ್ರೆ ಅವರೇನು ಅಕಸ್ಮಾತ್ ಬಂದವ್ರಿಗೆ ಅವ್ರಿಗೂ ಎಷ್ಟು ತ್ರಾಸ ಆಗ್ತದೆ. ಇದೆಲ್ಲ ಯಾಕೆ ಉಪದ್ವ್ಯಾಪಾರ? ಇದ್ರೊಳಗಿಂದ ಏನು ತಪ್ಪಿಸಲ್ಲ. ಅವಾಗ ಮಹಾರಾಜರ ಮುಖಂಡಕ್ಕೆ ಗಣಪತರಾವ್, ನಮ್ಮ ಸಾಧು ಸತ್ಪುರುಷರು ಋಷಿ ಮುನಿಗಳೇನು ಹುಚ್ಚರಿಲ್ಲ. ಅವ್ರಿಗೆ ಏನಾರೇ ಮಾಡಿ ನಮ್ಮನ್ನ ಪ್ರಪಂಚದ ವಿಸ್ಮರಣೆಗೆ ಈಡು ಮಾಡಬೇಕು ಅನ್ನೋದು ಅವ್ರ ಉದ್ದೇಶ. ಪ್ರಪಂಚ ಮರೀರಿ ಅಂದ್ರೆ ನಿಮಗೆ ಸುಖ ಆಗ್ತದೆ, ಸಂತೋಷ, ಸಮಾಧಾನ ಆಗ್ತದೆ. ಪ್ರಪಂಚ ಮರೆಯೋದನ್ನು ರೂಢಿ ಮಾಡಿಕೊಂಡು ಅದಕ್ಕಾಗಿ ಏನಾದ್ರೂ ಮಾಡಿ ಪ್ರಪಂಚ ಮರಿಬೇಕು. ದೃಶ್ಯ ನಮ್ಗೆ ಕಣ್ಮುಂದೆ ಬರಬಾರ್ದು, ತಲೆಯಾಗ ಬರಬಾರ್ದು, ಮನಿ ನೆನಪು ಆಗಬಾರ್ದು. ಹತ್ತು ದಿವಸ ರಾಮನವಮಿ ಉತ್ಸವ ಮನಿ ನೆನಪಾಗದೇ ಇದ್ರೆ ಇದರಷ್ಟು ದೊಡ್ಡ ಕೃಪಾ ಇನ್ನೊಂದು ಯಾವುದೂ ಇಲ್ಲ. ಮತ್ತೆ ಹೋಗೋ ಶುರು ಆಗ್ಬೇಕು. ಮ್ಯಾಲಿನ ಕಲಿಸ್ಕೊಂಡು ಮನಿ ಮರೆಯೋದನ್ನ ಅಭ್ಯಾಸ ಮಾಡೋ ಕೋರ್ಸ್ ಇದ್ದಲ್ಲಿ ಮನಿ ಮಾಡ್ತೀರಿಪ್ಪ, ಇದ ನಮ್ಮ ಕಲ್ಕಳಿ ಅದು. ಮತ್ತೇನ್ ನೆನಪಿಟ್ಟು ಗೊತ್ತಲ್ಲ. ಮನಿ ಮಾರ್ತು, ಪ್ರಪಂಚ ಮಾರ್ತು, ವ್ಯವಹಾರ ಮಾರ್ತು, ಸದ್ಗುರುಗಳ ಸ್ಮರಣೆಯಲ್ಲಿರೋದಕ್ಕಾಗಲೇ ನಾವು ಇಷ್ಟೆಲ್ಲ ಧರ್ಮಪಡಿಸ್ಲಿಕ್ಕೆ ಇವತ್ತು ಆ ಗುರುಗಳಿಗೆ ನಾವು ಗುರುಪೂರ್ಣಿಮಾ ಮಾಡಿದ್ವಿ ಅಂತಿಲ್ಲ, ಆ ಪೂಜೆ ಏನಾದ್ರು ಮಾಡಿದ್ರು ಸಹಿತ ಅದೇನು ಬಹಳ ದೊಡ್ಡ ಮಹತ್ವ ಇರ್ಕೋದು. ನನಗೆ ಗುರುಪೂರ್ಣಿಮಾಕ್ಕೆ ಯಾಕೆ ಇಷ್ಟ? ಹಿಂದಿನ ಕಾಲದಲ್ಲಿ ನಮ್ಮ ದೇಶದಲ್ಲಿ, ಯಾಕೆಂದ್ರೆ ಮುಖ್ಯವಾಗಿ ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಾಣಿ ಏನು ಅಂದ್ರೆ ಅಧ್ಯಾತ್ಮ. ಅಧ್ಯಾತ್ಮದ ಅರ್ಥ ಏನು ಅಂದ್ರೆ ಪರಮಾತ್ಮನ ಒಂದು ಅನುಸಂಧಾನಕ್ಕಾಗಿ ಮಾಡೋ ಸಾಧನೆ ಹಾಗೂ ತತ್ವಜ್ಞಾನಗಳ ಸಮುಚ್ಚಯಕ್ಕೆ ಅಧ್ಯಾತ್ಮ. ಭಾರತೀಯ ಒಂದು ಸಂಸ್ಕೃತಿಯ ಪ್ರಾಣ ಏನು ಅಂದ್ರೆ ತತ್ವಜ್ಞಾನ, ಬ್ರಹ್ಮಜ್ಞಾನವೇ ಸಂಸ್ಕೃತಿಯ ಪ್ರಾಣ. ಅದು ಎಲ್ಲಿವರೆಗೂ ಅದನ್ನು ಅಲ್ಲಿವರೆಗೂ ಸಂಸ್ಕೃತಿ ನಗ್ತಾಗಿ ನಮಗೆ ಆಶ್ಚರ್ಯ. ವಿದೇಶಿಯರು ಅರ್ಥಾತ್ ಏನು ಅಂತಂದ್ರೆ ಈ ಮ್ಲೇಚ್ಛರು, ಯವನರು ಎಷ್ಟೊಂದು ಬಂದು ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದ್ರು, ಮಂದಿರಗಳನ್ನು ಒಡೆದರು, ಎಂಥ ಒಂದು ದುರ್ವಸ್ಥೆಯನ್ನು ಈಡು ಮಾಡಿದ್ರು. ಆದರೂ ಸಹಿತ ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಇವು ಅಸ್ಖಲಿತವಾಗಿ ಜೀವಂತವಾಗಿ ಬಂದ ಒಂದು ಕಾರಣ ಏನು ಅಂದ್ರೆ ಆತ್ಮಜ್ಞಾನ. ನಮ್ಮ ಭಾರತೀಯ ಸಂಸ್ಕೃತಿಯ ಪ್ರಾಣ ಅದು ಇರೋವರೆಗೂ ಏನೇನು ಯಾರು ಏನು ಮಾಡಲಿಲ್ಲ. ವಿವೇಕಾನಂದ ಕಡೆಗೆ ಮಾವಿನ ಹಣ್ಣು ಕೊಳತದ ಇಲ್ಲಿಗೆ ಬರದಂಗಾಗಿದೆ. ಹಂಗೆ ನಮ್ಮ ಸಂಸ್ಕೃತಿ ಒಂದು ಸಂದರ್ಭದಲ್ಲಿ ಎಲ್ಲ ಭ್ರಷ್ಟ ಆಗಿ ಹೋಗಿತ್ತು. ಅದರೊಳಗಿರೋ ಬೀಜ ಏನದು, ಮಾವಿನ ಕೊಪ್ಪು ಏನದು, ಮಾವಿನ ಕೊಪ್ಪು
ಅದು ಮತ್ತೆ ಅಂಥದ್ದೇ ವೃಕ್ಷವನ್ನು ನಿರ್ಮಾಣ ಮಾಡುವ ಶಕ್ತಿ ಉಳ್ಳದ್ದದ. ಒಳತದ ಹಣ್ಣಿಯಾಗಿಂದ ಹೆಂಗೋ ಹಂಗೆ ನಮ್ಮ ಸಂಸ್ಕೃತಿಯ ಪ್ರಾಣ ಆಗಿರ್ತಕ್ಕಂಥ ಒಂದೇನು ತತ್ವಜ್ಞಾನ ಅದನ್ನು ಅದಿರೋವರೆಗೂ ಈ ಸಂಸ್ಕೃತಿಯನ್ನು ಎಷ್ಟ ಪ್ರಕಾರದಿಂದ ಉದ್ವಾಸಗೊಳಿಸಿದ್ರು ನಾಶ ಆಗ್ತಿದೆ. ಅಂಥ ಒಂದು ವಿಲಕ್ಷಣ ಒಂದು ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ನಮ್ಮ ಭಾರತೀಯ ಸಂಸ್ಕೃತಿ ಜಗತ್ತಿನೊಳಗನೆ ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಸಂಸ್ಕೃತಿ. ಈ ಸಂಸ್ಕೃತಿಯಲ್ಲಿ ಈ ಒಂದು ಆಧ್ಯಾತ್ಮಿಕ ಪರಂಪರೆಯಲ್ಲಿ ಈ ಗುರುಪೌರ್ಣಿಮಾ ಏನು ಹಿಂದಿನ ಕಾಲದಲ್ಲಿ ಏನಾಗ್ತಿತ್ತು ಅಂದ್ರೆ ಅನೇಕ ಸಹಸ್ರಾರು ಜನರು ಆ ಭಗವಂತನ ಪ್ರಾಪ್ತಿಯ ಸಾಧನೆಯಲ್ಲಿ ಅಡ್ಡಾಡ್ತಾ ಇರ್ತಾರೆ. ಸದ್ಗುರು ಶೋಧ ಮಾಡಬೇಕು ಅಂತ ಬ್ರಹ್ಮಾನಂದ ಮಹಾರಾಜರಿಗೆ ಎಷ್ಟು ಅಡ್ಡಾಡಿದ್ರು, ಮಹಾರಾಜರಿಗೆ ಎಷ್ಟು ಅಡ್ಡಾಡಿದ್ರು, ಸಮರ್ಥರಿಗೆ ಎಷ್ಟು ಅಡ್ಡಾಡಿದ್ರು, ಎಲ್ಲ ಸಾಧು ಸಂತರು. ಅದಕ್ಕೆ ಅವ್ರಿಗೆ ಪರಿವ್ರಾಜಕರು ಅಂತ ಅಂತಾರೆ. ಅಡ್ಡಾಡವ್ರೆ ಅವರು. ಬಹತಾ ಪಾನಿ ರಮತಾ ಜೋಗಿ ಕಭಿ ನ ಹೋಗ ಮೈಲ. ನೀರು ಹರಿತಿತ್ತಂದ್ರೆ ಸಾಧುಗಳು ಅಡ್ಡಾಡ್ಕೋತಾ ಇದ್ರ ಅತಿ ಸ್ವಚ್ಛ ಜಲ ಜಲ ಇತ್ತು. ಒಂದು ಕಡೆ ಮುಖಾಂ ಹೊಡ್ಕೊಂಡು ಕೂತರು ಅಂದ್ರೆ ಕಣ್ಣ ಮುಕ್ತಿ ಸುಖ. ನೀರು ಒಂದ ಕಡೆ ಸ್ಟೋರ್ ಆಯ್ತು ಅಂದ್ರೆ ಕೆಟ್ಟಿಗೆ ಸುಖ. ಹಿಂದಿನ ಕಾಲದಲ್ಲಿ ಸಾಧುಗಳು ಊರು ಅಡ್ಡಾಡ್ತಾರೆ. ಎಷ್ಟು ಅಡ್ಡಾಡಿದ್ದಾರೆ. 12 ವರ್ಷ ಸಂಪೂರ್ಣ ಭಾರತ ಭ್ರಮಣ ಮಾಡಿದ ಸಮರ್ಥ ರಾಮದಾಸ್ ಸ್ವಾಮಿಗಳು ತಮ್ಮ ವಯಸ್ಸಿನ 24ರಿಂದ 36 ವರ್ಷ. ಎಷ್ಟು ಕಷ್ಟಪಡ್ತಾರೆ ಅವರು. ನಮ್ಗೆ ಯಾಕೆ ಪ್ರಶ್ನೆ ಬಂದಿದ್ರು, ಅವ್ರು ಯಾಕೆ ಅಷ್ಟು ಕಷ್ಟಪಡ್ತಿದ್ರು? ನಾವು ಯಾಕೆ ತಿರುಗಿ ಮುರುಗಿ ಇನ್ನೊಂದಿಷ್ಟು ನಾವು ಅನುಕೂಲತೆಯ ಬೆನ್ನು ಹತ್ತಿದ್ದೀವಿ? ಇವನ್ ಅಪರೂಪ ಬಂಧನಕ್ಕೀಡು ಮಾಡ ಸುಖ ಸಂಗೇನ ಬದ್ನಾತಿ ಜ್ಞಾನ ಸಂಗೇನ ಕ್ರಾಂತ. ಸುಖ ನಮ್ಮನ್ನು ಕಚ್ಚ ಮನೆ ಬಿಟ್ಟು ಹೊರಗೆ ಬರ್ಲಿಕ್ಕೆ ವಲ್ಲ. ಮನೆಯಾಗ ಎಲ್ಲ ಬರ್ತಿದ್ರು ಅತಿ ವ್ಯವಸ್ಥಿತವಾಗಿ ಅನುಕೂಲವಾಗಿ ಐಷಾರಾಮವಾಗಿತ್ತು ಅಂದ್ರೆ ಅದು ಬಂಧನ, ಅದು ಬಂಗಾರದ ಬೇಡಿ. ಇನ್ನು ಪ್ರಪಂಚದೊಳಗೆ ಅನೇಕ ತ್ರಾಸು, ಅದಿಲ್ಲ ಇದಿಲ್ಲ, ಬಟ್ಟಿ ಬದಿ ಬಟ್ಟಿ, ಹಿಂಗಾಗಿ ಏನ್ರಿ ನಮಗೆ ದುಡ್ಡು ಅದು ಬರ್ಲಿಕ್ಕೆ ಆಗದೆ, ಅದು ಬಂಧನ. ಅದು ಕಬ್ಬಣದ ಬೇಡಿ, ಇದು ಬಂಗಾರದ ಬೇಡಿ, ಕಬ್ಬಣದ ಬೇಡಿ. ಎರಡು ಬೇಡಿನ ಬರ್ಲಿಕ್ಕೆ ಆಗಲಿಲ್ಲ ಅಂದ್ರೆ ಬೇಡಿ. ಮನೆ ಮಾರು ಬಿಟ್ಟು ಬರ್ಲಿಕ್ಕೆ ಬಂತು, ಅವನು ಖರೆ ಬೇಡಿ ತಗೊಳ್ಳೋದಿಲ್ಲ. ಹಿಂದಿನ ಸಾಧುಗಳು ಊರು ಅಡ್ಡಾಡ್ತೀವಿ, ನಾವು ಸಹಿತ ಎಷ್ಟು ಅಡ್ಡಾಡ್ತಿದ್ವಿ. ಸಣ್ಣವರ ತಲೆ ಕೆಟ್ಟ 68ನೇ ಇಸ್ವಿಯಿಂದ 80ನೇ ಇಸ್ವಿ ತನಕ 10,000 ಮೈಲ್ ನಡೆದಿದ್ದೀವಿ. ಆ ಸಂದರ್ಭದಲ್ಲಿ ಈಗ ಆಷಾಢ ಶುಕ್ರ ಪೌರ್ಣಿಮಾ ಆಗಲಿ, ಏಕಾದಶಿ ಅಂತ ಆಷಾಢ ಮಾಸದಲ್ಲಿ ಮಳೆ, ಗಾಳಿ, ಬಹಳಷ್ಟು ಪ್ರಮಾಣ ಮಳೆಗಾಲ ಇರೋದ್ರಿಂದಾಗಿ ನದಿಗಳೆಲ್ಲ ತುಂಬ ಹರಿತಿರ್ತಾವ. ಅನೇಕ ಕಂಟಿ ಪಂಟಿ ಮುಳ್ಳು ಹುಲ್ಲು ಬೆಳೆದಿರ್ತಾವೆ. ಎಲ್ಲ ಕಡೆಗೂ ರೊಜ್ಜಾಗಿರ್ತದೆ, ರಾಡಿ ಆಗಿರ್ತದೆ. ಜಲ ಅಡ್ಡಾಡ್ಲಿಕ್ಕೆ ಆಗುವುದಿಲ್ಲ. ಧೋ ಮಳೆ ಬರ್ತಿರ್ತದೆ. ಅಂಥ ಸಮಯದಲ್ಲಿ ನದಿ ದಾಟುವುದು ಕಠಿಣ ಆಗ್ತದೆ. ಆ ಸಾಧುಗಳು ಏನ್ ಮಾಡ್ತಿದ್ರು, ಯಾವ್ದಾದ್ರು ಒಂದು ಊರಿನಲ್ಲಿ ಸಾಧುಗಳು ಹೋಗುವ ಹೊತ್ತಿನಾಗ ಆಷಾಢ ಮಾಸ ಬಂದ್ರಿ, ಸಾಧುಗಳೇ ನಮ್ಮ ಊರಲ್ಲಿ ನೀವು ನಿಮ್ಮ 4 ತಿಂಗಳಿತ್ತು, ನನ್ನ ಯಾರೋಕ್ಕೆ ಆಷಾಢ ಮಾಸಕ್ಕನ ಯಾಕೆ ಇಷ್ಟು ಮಾಡ್ತಾರೆ ಇದನ್ನೆಲ್ಲ ಹೇಳಿದೆ. ಮತ್ತು ಆಷಾಢದ ಶುಕ್ಲ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಏಕಾದಶಿವರೆಗೂ 4 ತಿಂಗಳ ಚಾತುರ್ಮಾಸ. ಒಂದು ಕಾರ್ತಿಕದಲ್ಲಿ ಏನಾಗ್ಬಿಡ್ತದಂದ್ರೆ ಎಲ್ಲ ಆಕಾಶ ಆಗ್ತದೆ ಮತ್ತು ಎಲ್ಲ ಮಳೆ ಎಲ್ಲ ಶಾಂತವಾಗಿ ವಾತಾವರಣ ಸ್ಥಿತಿ ಸಮಾಧಾನಕಾರಕ್ಕಾಗಿರ್ತದೆ. ಮತ್ತು ಅವರು ಸಂಚಾರ ಮಾಡಲಿಕ್ಕೆ ಬರ್ತದೆ.
ಅವಾಗ ಅವರು ಯಾವುದೋ ಒಂದು ಊರಿನಾಗ ಬಹಳಷ್ಟು ಜನರಿಗೆ ಧರ್ಮ ಜಿಜ್ಞಾಸ, ಭಗವಂತನ ಜಿಜ್ಞಾಸ ಅಥವಾ ಭಗವಂತನ ಭಕ್ತಿ, ಮುರುಘರ ಬಗ್ಗೆ ಒಂದು ಭಕ್ತಿ ಭಾವ ಇದ್ದವರು ಗುರುಗಳೇ ಈ ವರ್ಷ ತಾವು ಚಾತುರ್ಮಾಸ ಆಷಾಢ ಶುಕ್ಲ ಏಕಾದಶಿ ಅನ್ನಲಿ, ಹುಣ್ಣಿಮೆ ಅನ್ನಲಿ, ಹುಣ್ಣಿಮೆ ದಿವಸ ತಿಂದ ನೀವು ನಮ್ಮ ಊರಲ್ಲಿದ್ದು ನಾವೆಲ್ಲ ನಿಮಗೆ ಭಿಕ್ಷೆ ಇತ್ಯಾದಿಗಳನ್ನು ಒದಗಿಸ್ತೀವಿ. ಇನ್ನು ನಮಗೇನು ಅಂದ್ರೆ ಆ ಪರಮಾತ್ಮನ ಒಂದು ದಿವ್ಯವಾದ ಉಪದೇಶಗಳನ್ನು ಮಾಡ್ತಾ ಇದ್ವಿ, ಶಾಸ್ತ್ರಗಳನ್ನು ಹೇಳಿ ನಮ್ಮ ಶಾಸ್ತ್ರ ವಿಚಾರಗಳನ್ನು ಹೇಳ್ರಿ ಮತ್ತು ನಮಗೂ ಏನಾದರೂ ಸತ್ಸಂಗ ಪ್ರಾಪ್ತ ಆಗಲಿ ಅನ್ನೋ ಕಳಕಳಿಯನ್ನು ವ್ಯಕ್ತ ಮಾಡಿದರೆ ತಾವು ಏನು ಮಾಡ್ತಾರೆ, ತಾವು ಊರಲ್ಲಿದ್ದುಕೊಂಡು ಅವರು ದೇವಸ್ಥಾನದಲ್ಲಿ ಎದುರುಕೊಂಡು ಅವರು ಜನರಿಗೆ ಸದುಪದೇಶವನ್ನು ಮಾಡ್ತಾ ಇರ್ತಾರೆ. ಅವರೆಲ್ಲ ಭಿಕ್ಷಾ ಇತ್ಯಾದಿ. ಇದಕ್ಕೆ ನಾವೇನಂತ ಹೇಳಿದ್ರೆ ಚಾತುರ್ಮಾಸ ಕನ್ನಡ. ಈ ರೀತಿಯಾಗಿ ಚಾತುರ್ಮಾಸದಲ್ಲಿ ಮತ್ತಿದು ಈ ಸನ್ಯಾಸಿಗಳು ಹೇಗೆ ಅನ್ನೋ ಚಾತುರ್ಮಾಸದಲ್ಲಿ ಸನ್ಯಾಸಿಗಳು ಅವರು ಸಹಿತ ಒಂದು ಕಡೆ ಇರ್ತಾರೆ. ಸನ್ಯಾಸಿಗಳಿಗೆ ಯಾರು ತಿಂಗಳು ಹೇಳ ಈ ಆಷಾಢ ಶುಕ್ಲ ಪೌರ್ಣಿಮಾದಿಂದ ಶ್ರಾವಣ ಭಾದ್ರಪದ ಶುಕ್ಲ ಪೌರ್ಣಿಮಾದವರೆಗೂ ಯಾರು ತಿಂಗಳು ಚಾತುರ್ಮಾಸ. ಚಾತುರ್ಮಾಸವನ್ನು ಯಾವ ಆಧಾರದ ಮೇಲೆ ತಗೊಂಡಿದ್ದಾರೆ ಅಂದ್ರೆ ಚತುರ್ಪಕ್ಷ, 4 ಪಕ್ಷಕ್ಕೆ ಚಾತುರ್ಮಾಸ. ಇನ್ನು ಮಳೆ ಬಂದು ಶಕ್ತಿ ಬಂತು ಹೆಂಗಾಟ ಇನ್ನಷ್ಟು ಜೋರಾಗುತ್ತೆ. ನನಗೆ ಹೋಗಿ ಬರುವುದಲ್ಲ, ನಾನು ವಿದ್ಯೆ ಮುಕ್ತ ಮಾಡಿ ಚಾತುರ್ಮಾಸ ಆದ್ದರಿಂದ ಏನಾಗ್ತದೆ, ಗುರು ಪೌರ್ಣಿಮಾ ಅಂತ ಆಗ್ತದೆ. ಈ ಜಗತ್ತಿಗೆ ಗುರು ಯಾರು? ಕೃಷ್ಣನ ಮುಂದೆ ಜಗದ್ಗುರು, ಕೃಷ್ಣನೇ ಗುರು ಕರೆಯೋದು. ಆಗ ಕೃಷ್ಣ ಪರಮಾತ್ಮನೇ ಏನಾಗ್ಬಿಡ್ತಾನಂದ್ರೆ ವ್ಯಾಸರಾಗಿ ಅವತಾರ ಮಾಡಿ. ಅದು ಶಂಕರಾಚಾರ್ಯರಿಗೆ ಬದ್ರಿನಾರಾಯಣದಲ್ಲಿ ಶಂಕರಾಚಾರ್ಯರು ಪ್ರಸ್ಥಾನತ್ರಯಗಳಿಗೆ ಭಾಷೆ ಬರುತ್ತಾರೆ. ಅವರ ಆಯುಷ್ಯ ಕೇವಲ ಇನ್ನು 16 ದಿವಸ ಮಾತ್ರ ಇತ್ತು. ಮತ್ತೆ 8 ವರ್ಷ ಇತ್ತು. ಆಮೇಲೆ ಮತ್ತೆ ಸನ್ಯಾಸ ತಗೊಂಡಾಗ 14 ಮತ್ತೆ 8 ವರ್ಷ ಅಂತ. ಈಗೇನಾಗಿತ್ತು ಅಂದ್ರೆ 16 ದಿವಸ ಮಾತ್ರ ಶೇಷ. ಅವಾಗ ವೇದವ್ಯಾಸರು ಏನ್ ಮಾಡಿದ್ರು ಅಂದ್ರೆ ಒಂದು ಸಾಮಾನ್ಯ ಬ್ರಾಹ್ಮಣನ ವೇಷದಲ್ಲಿ ಸ್ವರೂಪದಲ್ಲಿ ಹೋಗಿ ಶಂಕರಾಚಾರ್ಯ ಹೇಳಿದ್ರು, ತಾನು ಜೊತೆ ವಾದ ಮಾಡಿ ಶಾಸ್ತ್ರ ಚರ್ಚೆ ಮಾಡಿ ಹಾಗೆ 16 ದಿವಸ ಆದರೂ ಇವರು ಸೋಲಿಲ್ಲ, ಅವರು ಸೋಲಿಲ್ಲ. ಎಲ್ಲ ನಮ್ಮ ಇವರು ಅವರು ವಿಶ್ವವ್ಯಾಧಿ ಜಗತ್ತವ್ಯಾಧಿ. ಆವಾಗ ಪದ್ಮಪಾದಾಚಾರ್ಯ ಆಶ್ಚರ್ಯ, ಯಾವ ಬ್ರಾಹ್ಮಣ ಯಾರು ನೋಡುವ ಅಂತ ಸೂಕ್ಷ್ಮ ರೀತಿಯಿಂದ ನೋಡಿ, ಇವರು ವೇದವ್ಯಾಸ ತಂದ ಕೂಡಲೇ ಅವರನ್ನು ಯಾಕೆ ವರ್ಷಗಟ್ಟೆ ಗ್ಯಾಗಿಲ್ಲ ಅಂತ ಅನಿಸಿ ಅವರು ಯಾವ ವೃಕ್ಷದ ವೃಕ್ಷದ ತಥಾಪಿ ಒಂದು ಪಕ್ಷಿಯಾಗಿ ಅವರು ಹೇಳಿದರು, ಶಂಕರಾಚಾರ್ಯೋ ವ್ಯಾಸೋ ನಾರಾಯಣ ಸ್ವಯಂ ತಯೋರ್ವಿವಾದೇ ಸಂಪ್ರಾಪ್ತೆ ಕಿಂಕರ ಕಿಂಕರಿಷ್ಯತಿ. ಶಂಕರಾಚಾರ್ಯ ಅಂದ್ರೆ ಸಾಕ್ಷಾತ್ ಶಂಕರಾಚಾರ್ಯ. ವ್ಯಾಸೋ ನಾರಾಯಣ ಸ್ವಯಂ, ವ್ಯಾಸ ಅಂದ್ರೆ ಸಾಕ್ಷಾತ್ ನಾರಾಯಣ. ಹರಿಹರೊಳಗೆಲ್ಲ ಇಷ್ಟು ವಾದಗಳನ್ನು ಬಿಟ್ಟರೆ ನಮ್ಮನ್ನ ಕಿಂಕರಿಷ್ಯತಿ, ನಾವು ಏನ್ ಮಾಡ್ಲಿಕ್ಕೆ ಶಕ್ತಿ ಅಂದ ಕೂಡಲೇ ಶಂಕರಾಚಾರ್ಯ ಆಮೇಲೆ ಅವರು ವ್ಯಾಸ ಲಕ್ಷ್ಯ ಇರಲಿ ಏನು ಅಂತ 16 ದಿವಸ ಗಂಟಲ ಕಷ್ಟ.
ಕೊನೆಗೆ ಶಂಕರಾಚಾರ್ಯರು ಶಾಸ್ತ್ರ ಆಗ ವ್ಯಾಸರು ಆಶೀರ್ವಾದ ಮಾಡಿ ಇವತ್ತಿಗೆ ನಿನ್ನ ಆಯುಷ್ಯ ಮುಗಿದು ಅದು ನೀನು ಮಾಡಬೇಕಾಗಿರೋ ಕಾರ್ಯಗಳು ಬಹಳಷ್ಟು ಇರೋದ್ರಿಂದಾಗಿ ನಾನು ನನ್ನ ಆಯುಷ್ಯವಾಗಿ ನಿನ್ನ 16 ವರ್ಷ ನೆನಪಟ್ಟು ವಯಸ್ಸು ನಮಸ್ಕಾರ ಈಗಿಂದೀಗ ಪ್ರಯಾಗಕ್ಕೆ ಹೋಗಲಿ ತ್ರಿವೇಣಿ ಸಂಗಮದ ಮೇಲೆ ಕುಮಾರ ಭಟ್ಟರು ಅನ್ನುವಂಥವರು ತಾವ ಬೌದ್ಧರಲ್ಲಿ ಕಲಿತು ಅವರನ್ನ ವಾದದಲ್ಲಿ ತೋರಿಸಿರೋದ್ರಿಂದಾಗಿ ಅವರಿಗೆ ಛದ್ಮವೇಷದಲ್ಲಿ ಬೌದ್ಧ ಕಲಿತು ಅವರಿಂದ ಕಲಿತಿರೋ ವಿದ್ಯೆಯಿಂದ ಅವ್ರ ಮೇಲೆ ಪ್ರಯೋಗ ಮಾಡಿದ್ದಕ್ಕಾಗಿ ಅವರಿಗೆ ಪಶ್ಚಾತ್ತಾಪ ಆಗಿದೆ. ಆವಾಗ ಬೌದ್ಧರು ಕಪಟ ಮಾಡಿ ಧೂರ್ತನದಿಂದ ರಾಜನಿಗೆ ಹೇಳಿದರು, ಒಂದು ವೇಳೆ ಇವರು ಈ ರೀತಿಯಾಗಿ ತಮ್ಮ ವೇದ ಇತ್ಯಾದಿಗಳನ್ನ ಪ್ರತಿಪಾದನೆ ಮಾಡಿ ಕರೆ ಮಾಡ್ತಿದ್ರೆ ಈಗ ಅವ್ರು ಏನಿಲ್ಲ ಅಂದ್ರೆ ಅದು ಸರಿಯಾಗಿ ಹೇಳಿದ್ದು ಆಗಿಲ್ಲ, ಏನೋ ಮೋಸ ಆಗಿದ್ದಾಗ ಅದು ವಸ್ತುಸ್ಥಿತಿ ಇದ್ರೆ ಅವ್ರು ಏನ್ ಮಾಡಬೇಕು, ಬುದ್ಧರ ಮೇಲೆ ಜಿಗಿಬೇಕು. ಅವಾಗ ಕುಮಾರ ಭಟ್ ಹೇಳಿ ಜಿಗಿತೀನಿ ಓಡಿರೋರಿಗೆ ನಿಷ್ಠ, ವೇದಗಳೇ ಪ್ರಮಾಣ ಅಂತ ನಿಷ್ಠ. ಬುದ್ಧನ ತುದಿ ಹೋದ ಬೌದ್ಧರಿಗಷ್ಟು ಇನ್ನು ಅವ್ರು ಬ್ಯಾಲಿನ ತೆಗೆದು ಸಾಕು ಬಿಡ್ತಾರೆ, ನಮ್ಮೆಲ್ಲರ ವಿಜಯ ಆಗ್ತದೆ. ಯಾಕೆಂದ್ರೆ ರಾಜ ಅವರನ್ನ ಆಸ್ಥಾನದಿಂದ ಹೊರಗೆ ಹಾಕಿದ್ರು ಬೌದ್ಧರು. ಅವಾಗ ಇವ್ರು ಯಾರು ಹೋಗಿ ಒಂದು ಶಬ್ದ ತಪ್ಪಲ್ಲ. ಅವ್ರೇನಂದ್ರೆ ಯದಿ ವೇದ ಪ್ರಮಾಣ ನಮೇ ಕಿಂಚಿತ್ ಕ್ಷತಿ ಸ್ಯಾತ್, ಒಂದು ವೇಳೆ ವೇದಗಳೇ ಪ್ರಮಾಣವಾಗಿದ್ದರೆ ನನಗೆ ಏನೂ ಕ್ಷತಿ ಅಂದ್ರೆ ಗಾಯ ಆಗಬಾರದು ಅಂತ ಒಂದು ದಿಗಳು ಅವರನ್ನು ಕಳೆದುಪಟ್ಟಂತೆ ಯದಿ ಶಬ್ದ ಹಾಕಿದ್ರು. ಒಂದು ವೇಳೆ ಅಂತ ವೇದ ಪ್ರಮಾಣ ಅಂದ್ಬಿಟ್ಟಿದ್ರೆ ಏನಾಗ್ತದೆ, ಒಂದು ಶಬ್ದ ಹೋಗ್ತದೆ ನಮ್ದು ಎಲ್ಲ ಬರೋದೇ ಆಗಿದೆ ಅಂತೀವಲ್ಲ ನಮ್ಮ ಮನೆ ಒಂದು ಶಬ್ದ ಹೋಗಿತ್ತು ಎಲ್ಲ. ಆಮೇಲೆ ಅವರು ಬಹಳ ಕಷ್ಟ ಆ ರಾಜ ಅವರು ಬೌದ್ಧ ಹೊರಗೆ ಹಾಕಿದ್ರು, ಸಾಹಿತ್ಯ ಇವ್ರದೇ ಪ್ರತಿಷ್ಠೆ ಅರ್ಥಾತ್ ಏನು ಅಂದ್ರೆ ಅಲ್ಲಿ ವೇದಗಳದೇ ಪ್ರತಿಷ್ಠೆ ಆಯ್ತು, ಮೀಮಾಂಸಾ ಶಾಸ್ತ್ರಕ್ಕನೇ ಪ್ರಾಧಾನ್ಯತೆ ಬಂತು. ಆಮೇಲೆ ಅಲ್ಲಿಂದ ಅವ್ರು ಏನ್ ಮಾಡಿದ್ರು ಅಂದ್ರೆ ಅವ್ರಿಗೆ ವೇದ ಮನಸ್ಸಿಗೆ ಬಹಳ ಪಶ್ಚಾತ್ತಾಪ, ಛೇ ನಾನು ಅವರಿಂದ ಕಲಿತು ಅವ್ರನ್ನ ಸುರಿಸಿದೆ, ಪ್ರಾಯಶ್ಚಿತ್ತೇನು ನಿನ್ನ ಎಲ್ಲೋ ಪ್ರವಚನದಾಗ ಹೇಳಿದ್ವಿ, ಹಿಂಗೆ ಮಾಡಬಾರ್ದು, ಪಾಪತ್ತು ಎಲ್ಲಿ ಪಾಪರು, ಪಾಪದಲ್ಲಿ ಶ್ರದ್ಧಾ ಇಲ್ಲ, ಪುಣ್ಯದಲ್ಲಿ ಶ್ರದ್ಧಾ ಇಲ್ಲ, ಈ ಮಾಡೋದು ನಮಗೆ ಪುಣ್ಯ ಬರ್ತದೆ, ಎಲ್ಲರಿಗೂ ಪುಣ್ಯ ಬರೋದು, ವೇದದಲ್ಲಿ ಶ್ರದ್ಧಾ ಇಲ್ಲ, ಸ್ವರ್ಗದಲ್ಲಿಲ್ಲ, ನರಕದಲ್ಲಿಲ್ಲ, ದೇವರಲ್ಲಿಲ್ಲ, ಭಗವಂತನಲ್ಲಿಲ್ಲ, ಭಕ್ತಿಯಲ್ಲಿಲ್ಲ, ನಾಮಸ್ಮರಣೆಯಲ್ಲಿಲ್ಲ, ದುಡ್ಡಿನಿಂದ ಎಷ್ಟು ಸುಖಿ ಆಗ್ತೀನಿ ಅಷ್ಟು ನಾಮಸ್ಮರಣೆಯಿಂದ ನಾನು ಆಗಂಗಿಲ್ಲ ಅಂತ ತಮ್ಮ ಮನ್ಯಾಗ ಸಹಿತ ಸಣ್ಣ ಸಣ್ಣ ಮಕ್ಕಳಿಲ್ಲ, ಅಕಸ್ಮಾತ್ ಒಂದು ಜಪ ಮಾಡಿ ಇಟ್ಕೊಂಡು ಕೂಡಲೇ ಮನ್ಯಾಗ ದೊಡ್ಡವ್ರು ಬಂದು ಕಸದ ಹೋಗಿರ್ತಾರ, ಜಪ ಮಾಡಿ ಹೊಟ್ಟು ತುಂಬ್ತಾಯಿನ ಅಭ್ಯಾಸ ಮಾಡೋದು, ಅಭ್ಯಾಸ ಮಾಡಿ ಏನು ಹೊಟ್ಟೆ ತುಂಬಿಕೊಳ್ಳೋದು ನೋಡ್ತೀವಿ ನಾವು ಜಗತ್ತಿನ, ಸುಖಿ ಆಗೋದು ನೋಡ್ತೀವಿ. ಅವ್ರೇನ್ ಮಾಡಿ ಪ್ರಯಾಗದಲ್ಲಿ ಈ ಪಟ್ಟಿನ ಭತ್ತದ ತೌಡಿರ್ತದ, ಭತ್ತದ ತೌಡ ರಾಶಿ ಹಾಕಿಸಿ ಅದಕ್ಕೆ ಕಡ್ಡಿ ಅದು ಸುಳಿ ಹಚ್ಚಿ ಅದನ್ನ ರಾಯಿಸ್ತಿರ್ತ. ಅವಾಗ ಅವರು ಶಂಕರಾಚಾರ್ಯ ಹೇಳಿದ್ರು ವ್ಯಾಸರು, ನೀನು ಲಘುನ ಹೋದು ಅವ್ರು ಅದಕ್ಕೆ ರಾಯಿಸ್ತಿರ್ತ ಮಾಡ್ಕೊಂಡು ಕತ್ಬಿಡ್ತಾರೆ, ಅದು ಯಾವಾಗ ಬರ್ತದೆ ಹೇಳಿಬಿಟ್ಟ ಅಂತ ಅವ್ರಿಗೆ ತಾವು ಬಂದದ್ದೆಲ್ಲ ಹೋಗಿ ಕಣ್ಣಾಗಿ ಅಲ್ಲಿಂದ ಅವ್ರನ್ನ ಮಹೇಶ್ವರಕ್ಕೆ ಕಳಿಸಿ
ಮುಂದೆ ಅದರ ಮುಂದಿನ ಕಥೆ ಮುಂದೆ. ಆದ್ದರಿಂದ ಅವಾಗಿನಿಂದಲೂ ವ್ಯಾಸರನ್ನೇ ವಿಶ್ವಗುರು ಅನ್ನುವಂತಹ ಭಾವನೆಯಿಂದ ಸನ್ಯಾಸಿಗಳು, ಜಗದ್ಗುರುಗಳು ಎಲ್ಲರೂ ಆ ವ್ಯಾಸರ ಪೂಜೆ ಮಾಡ್ತಾರೆ. ಅವತ್ತು ವ್ಯಾಸ ಪೂಜೆ ಅಂತ ಮಹಾಜ್ಞಾನಿಗಳು ವ್ಯಾಸರು ಪರಮಾತ್ಮ ಸ್ವರೂಪರೇ ಅವರು. ಅಂಥ ವ್ಯಾಸರನ್ನು ಪೂಜೆ ಮಾಡುವುದರಿಂದಾಗಿ ಗುರುಪೌರ್ಣಿಮೆ ಅಂದರೆ ವ್ಯಾಸ ಪೌರ್ಣಿಮೆ. ಮತ್ತು ವ್ಯಾಸರನ್ನ ಪೂಜೆ ಮಾಡಬೇಕು ಅಂತ ಏನಿರ್ತದೆ ಅದು ಸನ್ಯಾಸಿಗಳಿಗೆ ಆಯಿತು. ನಮಗೆ ನಮ್ಮ ಸದ್ಗುರುಗಳು ಯಾರಿದ್ದಾರೋ ಅವರು ನಾವು ಪೂಜೆ ಮಾಡೋದು. ನಾಳೆ ನಾನು ಕೊಡ್ತಕ್ಕಂಥ ಗುರುಪೌರ್ಣಿಮೆಯ ದಿವಸ ಸದ್ಗುರುಗಳನ್ನು ಪೂಜೆ ಮಾಡೋದನ್ನೇ ನಮ್ಮ ವರ್ಷಾನುಗಟ್ಟಲೆ ಮಾಡಿರುವ ತಪಶ್ಚರಿತ ಸಾಧನೆ ಅಲ್ಲ. ಮಹಾರಾಜರು ಕೊನೆಯ ಗುರುಪೌರ್ಣಿಮೆ ಪಂಢರಪುರದಲ್ಲಿ ಆಯಿತು. 1913ನೇ ಇಸ್ವಿಯಲ್ಲಿ ಪಂಢರಪುರದಲ್ಲಿ ಜುಲೈ. ಮುಂದೆ ಮುಂದಾವಳಿ ಬಂದು ಡಿಸೆಂಬರ್ ಮಹಾರಾಜ ಡಿಸೆಂಬರ್ 22 ಮಾರ್ಗಶೀರ್ಷ ಮಧ್ಯ ದಶಮಿ ಬೆಳಿಗ್ಗೆ 5:55. ಅದಕ್ಕೂ ಮುಂಚೆ ಪಂಢರಪುರದಲ್ಲಿ ವ್ಯಾಸ ಪೂಜಾ ಅಥವಾ ಗುರುಪೌರ್ಣಿಮಾ ಉತ್ಸವ ಆಯಿತು. ಮಹಾರಾಜರು ಪಾದ ಪೂಜೆ ಮಾಡಿದ 3 ತಾಸು ಮಹಾರಾಜನ ತುಂಬ ಶಾಂತ ಎಲ್ಲೂ ಕೊಡೋದು ಸ್ವಭಾವ ಆಗ್ತದೆ. ಹಿಂಗಾಗಿ ಎದ್ದು ಕಟ್ಪಟಿ 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 ಶುರು ಆಗ್ತದೆ. ಇಲ್ಲ ಅಂತ ಒಂದು ಗುರುಪೌರ್ಣಿಮಾ ನಮ್ಮ ಆಯುಷ್ಯದೊಳಗೆ ಎರಡು ಬಹಳ ಮಾಡ್ತಿರ್ತೀವಿ. ಮೊದಲೇದೇನು ಅಂದ್ರೆ ಗುರುಪೌರ್ಣಿಮಾ ನಮ್ಮ ಸದ್ಗುರುಗಳನ್ನು ನಾವು ಅವರು ಮಾಡಿರೋ ಉಪಕಾರವನ್ನು ನಾವು ನೆನಪಿಸಿಕೊಂಡ್ರೆ, ನೆಲಕ್ಕೆ ಹಾಕಿದ್ರೆ ಎಷ್ಟು ಉಪಕಾರ ಮಾಡಿರ್ತೀವಿ. ನಮಗೇನು ಒಂದು ದಿವ್ಯವಾಗಿರ್ತಕ್ಕಂಥ ಮನುಷ್ಯನು ಮಾಡಿದಾರೋ ಇದರಷ್ಟು ದೊಡ್ಡ ಉಪಕಾರ ನಮ್ಮ ಜಗತ್ತಿನೊಳಗೆ ಯಾರೂ ಮಾಡಲಿಕ್ಕೆ. ನಾರಾಯಣ ಒಂದ್ಸಲ ದಹಿ ಹೊಡಿಗೆ ಬಂದಾಗ ಅಲ್ಲಿ ದಹಿ ಹೊಡಿ ಜಡ್ಜಿದೆ ಕೇಳ್ತಾರ. ಕೇಳ್ತಾರ ನಾವು ಅಲ್ಲಿ ದಹಿ ಹೊಡಿ ಜಡ್ಜ್ ಮಹಾರಾಜರು ಸಹಜ ಭೇಟಿಯಾಗಿ ಬಂದಾಗ ಮಹಾರಾಜರು ಏನಂದ್ರು ಚಿಂತಾಮಣಿ ಕೇಳ್ತಾರೆ, ನಿಮ್ಮ ಆಯುಷ್ಯದೊಳಗೆ ಚಿರಸ್ಮರಣೀಯವಾಗಿರ್ತಕ್ಕಂಥ ಪ್ರಸಂಗ ಯಾವುದು? ಮಹಾರಾಜರು ಕೇಳಿದ್ರು. ಒಂದು 4 ದಿವಸ ಮುಂಚೆ 4 ದಿವಸ ಮುಂಚೆ ಅವರು ಜಡ್ಜ್ ಏನಿದ್ರು ನ್ಯಾಯಾಧೀಶರು ಅವ್ರು ಗೋಂದಾವರಿಗೆ ಬಂದು ಮಹಾರಾಜರನ್ನು ಅನುಗ್ರಹ ನೋಡಿದ್ರು. ನಿಮ್ಮ ಆಯುಷ್ಯದಲ್ಲಿ ಚಿರಸ್ಮರಣೀಯ ನಿಮ್ಗೆ ಅಲ್ಲಿ ಅಭಿಮಾನದಿಂದ ಹೇಳ್ಕೊಳ್ಳುವಂತ ಘಟನಾ ಯಾವ? ಅವಾಗ ಅವರು ನಾವು ಸಣ್ಣವರಿಂದ ಮುಂದುವಾಯಿತು. ಆಮೇಲೆ ನಾನು ಶಿಕ್ಷಣದಲ್ಲಿ ಅವ್ರು ಭೇಟಿ ಆಯಿತು. ಆಮೇಲೆ ನಾನು ಲಂಡನ್ ಅಮೇರಿಕಾ ಅದೆಲ್ಲ ಹೋಗಿ ಬಂದೆ. LLB ಆಗಿತ್ತು, LLM ಆಯಿತು. ಆಮೇಲೆ ವಕೀಲ ಆಗಿತ್ತು, ಜಡ್ಜ್ ಆಗಿ ಅವ್ರು ಭೇಟಿ ಆದರು. ಜವಾಹರ್ಲಾಲ್ ನೆಹರು ಭೇಟಿ ಆದರು, ಇವರು ಭೇಟಿ ಆದರು. ಅದರಲ್ಲಿ ಹೌದಾ ಕೊನೆಗಂತೂ ಮಹಾರಾಜ ಇವು ಎಲ್ಲದರೊಳಗೆ ಈ ಎಲ್ಲ ಘಟನಾದಲ್ಲಿ ನಾನು ನಿಮಗೆ ಭೇಟಿಯಾದೆ ಅನ್ನೋದು ಎಲ್ಲರೂ ಕೂಡ್ತದೆ. ನನ್ನಾಗ ನೀರು ಬಂದವರು ಇವೆಲ್ಲ ಘಟನೆಗಳಲ್ಲಿ ನಾನು ನಿಮಗೆ ಭೇಟಿಯಾದೆ ಅನ್ನುವಂಥ ಪ್ರಸಂಗ ಘಟನಾ ಅದು ಕೂಡ್ತದೆ. ಅವ್ರು ಗಟ್ಟಿ ಕಾಲಿಟ್ಕೊಂಡು ತಪ್ಪ ಮೂರ್ಛಿದ್ದೀನಿ ನಾನು. ಇವು ಎಲ್ಲರೂ ನೀವು ಭೇಟಿ ಆಗೋದು ಒಂದೇ ಒಂದು ಮಹತ್ವದ ಘಟನೆ ಹೊರತು ಹೋಗೋದು ಯಾವ ಏನು ಅಂತ ನಮಗೆ ಅನಿಸ್ತದೆ. ಎಷ್ಟೋ ಸಲ ಹಂಗ ಮಾತಾಡೋದು. 1967ನೇ ಸೆಪ್ಟೆಂಬರ್ನಲ್ಲಿ
ನನಗೆ ಮಹಾರಾಜರ ಚರಿತ್ರೆ ಸಿಕ್ಕಿರದೇ ಇದ್ದರೆ, ಸಿಕ್ಕು ಸಹಿತ ಓದಿರದೇ ಇದ್ದರೆ ನನ್ನ ಜೀವನ ಎಷ್ಟು ಮೂರ ಬಟ್ಟೆ ಆಗಿ ನಾವು 108 ತಪ್ಪು ಮಾಡುವಂತೆ ತಾಯಿ ಬರೇ ನಮ್ಮ ತಪ್ಪು ನೋಡ್ಕೊಂಡು ನೋಡುದಲ್ರಿ. ಯಾಕಿದ್ರೆ ಸ್ವಭಾವನ ಕುಪುತ್ರೋ ಜಾಯೇತ ಕ್ವಚಿದಪಿ ಕುಮಾರ ಭವತಿ. ಮಹಾರಾಜ ಗದಿಗೆ ಬಂದಿದ್ದರು. ಗದಿಗೆ ಬಂದಾಗ ಒಬ್ಬ ಮನುಷ್ಯ ಒಬ್ಬರು ಮಹಾರಾಜ ಕಡೆ ಅನುಗ್ರಹ ತಗೊಂಡಿದ್ರು, ಜಪ ಮಾಡ್ತಿದ್ರು. ಅದು ಒಮ್ಮೆಲೆ ಅವರು ದಿಶಾ ಮಾಡ್ತಾರೆ, ಒಮ್ಮೆಲೆ ಕುಡಿಲಿಕ್ಕತ್ತು, ಏನೇನೋ ಶುರುವ. ಮತ್ತೊಂದ್ಸಲ ಮಹಾರಾಜರು ಬಂದಾಗ ಅವ್ರಿಗೆ ಹೆಂಗೆ ಮುಖ ಹೆಂಗೆ ತೋರಿಸಿದೆ ಅವ್ರಿಗೆ. ಬಂದು ಹೊರಗೆ ಮಹಾರಾಜ ಕಲ್ಪನಾ ಬಂದ ಅವ್ರು ಬಂದಾಗ ಅವನು ಕರೀಲಿ ಒಳಗೆ. ಅವಾಗ ಒಳಗೆ ಬಂದ ಕೂಡಲೇ ಮಹಾರಾಜ ಹೇಳಿದ್ರು, ನೀ 99 ದೋಷ ಮಾಡಿರಬಲ್ಲೆ, ತಪ್ಪು ಮಾಡಿರಬಲ್ಲೆ, ನೀ ನನ್ನ ಕಡೆ ತಿರುಗಿ ಬಂದಿ ಅನ್ನೋ ಒಂದೇ ಒಂದು ಗುಣದ ಮ್ಯಾಲಿಂದ ನಾನು ಕೈ ಬಿಡಲಿಕ್ಕಾಗಿಲ್ಲ. ಸದ್ಗುರುಗಳು ಬಂದಿದ್ದು ದಯಾ, ಬ್ರಹ್ಮಾನಂದ ನಾರಾಯಣ ಹೇಳಿದ ದಯಾ ಸಾಗರ ಇದ್ದ. ನಾವು ಮಾಡೋದನ್ನು ನೋಡಿ ಅವ್ರಿಗೆ ಏನ್ ಮಾಡ್ತೀವಿ ಹೇಳ್ತು. 24 ತಾಸು ನಮ್ಮ ಪ್ರಪಂಚ ಸಾಕಾಗೋದು, ಪ್ರಪಂಚಕ್ಕೆ ಸಮಯ ಸಾಕಾಗೋದು. ಹಿಂಗ ಒಂದು 5 ಮಾಲಿ ಜಪ ಮಾಡಿದ ಆರೂ ಸಹಿತ ಅವ್ರು ಎಷ್ಟು ದಯಾ ಸಾಗರ, ಎಷ್ಟು ಕರುಣ ಅದ. ನಮ್ಮ ಕಲ್ಪನಾ ಬರುವುದು ನಮ್ಮ ಜೀವನದ ಪ್ರತಿಯೊಂದು ಘಟನಾದಲ್ಲಿ ಅವ್ರ ಕೈ, ನಮ್ಮ ಜೀವನದ ಪ್ರತಿಯೊಂದು ತಿರುವಿನಲ್ಲಿ ಅವ್ರದ್ದು ಡೈರೆಕ್ಷನ್ ಇದೆ. ಅವ್ರನ್ನ ನಮ್ಮ ಪ್ರಪಂಚದ ಅಧಿಷ್ಠಾಪನ, ಅವ್ರನ್ನ ಇಟ್ಟುಕೊಂಡ ನಾವು ಪ್ರಪಂಚ ಮಾಡ್ತೀವಿ. ಅಂದ್ರೆ ಆ ಪ್ರಪಂಚಕ್ಕೆ ಏನಾದ್ರೂ ಒಂದು ಅರ್ಥ ಇದೆ. ಹೇಳ್ತಿದ್ರು, ನಮ್ಮ ಪ್ರಪಂಚದಲ್ಲಿ ಎಲ್ಲಾನು ಅಪೂರ್ಣವ. ನಮ್ಮ ಮಕ್ಕಳ ಶಿಕ್ಷಣ ಅಪೂರ್ಣದ, ನಮ್ಮ ಯೋಗ್ಯತೆ ಅಪೂರ್ಣದ, ಪ್ರಪಂಚದೊಳಗೆ ಎಲ್ಲ ನಮ್ಮ ಎಲ್ಲರ ಆರೋಗ್ಯ ಅಪೂರ್ಣದ, ನಮ್ಮ ಜೀವನ ಅರ್ಥಾತ್ ಎಲ್ಲ ದೃಷ್ಟಿಯಿಂದಲೂ ಅಪೂರ್ಣತೆ ತುಂಬಿ ತುಳುಕ್ತದೆ. ಹಿಂಗಾಗಿ ನಮ್ಗೆ ಯಾರಿಗೆ ಅದರೊಳಗೂ ಒಂದು ಸಮಾಧಾನ ಅನಿಸೋದು. ಇವತ್ತೊಂದಿದ್ದು ನಾಳೆ ಇವತ್ತೇನೋ ಒಂದು ಪೂರ್ಣ ಮಾಡಲಿಕ್ಕೆ ಹೋಗೋದ್ರಾಗಲ್ಲ, ಇನ್ನೊಂದು ಮತ್ತೊಂದು ಅಪೂರ್ಣ. ನಾವು ಪ್ರಸಂಗ ನೋಡಿ ಜೀವನದ ಎಷ್ಟು ವಿಚಿತ್ರ ಇದು. ಒಂದೊಂದ್ಸಲ ಅನಿಸ್ತದ ಈ ಜೀವನ ಎಷ್ಟು ಕ್ರೂರದಲ್ಲ. ನಾವು ಹಂಪಿಗೆ ಹೋಗಿದ್ವಿ. ಅಲ್ಲಿ ಒಬ್ಬರು ಧರ್ಮೋದಕ್ಕಿತ್ತು. ಯಾವ ಹುಡುಗಂದು ಅದೇ ಅವತ್ತಿನ ದಿವಸನ ಆ ಹುಡುಗ ನಿಜವಾಗಿಯೂ ಏನಾಗಬೇಕಾಗಿತ್ತು, ಕಲ್ಯಾಣ ಮಂಟಪದಲ್ಲಿ ಅಗದಿ ಏನು ಅಂದ್ರೆ ವಿವಾಹದ ಮುಹೂರ್ತದ ಪ್ರತೀಕ್ಷೆಯೊಳಗೆ ಇರಬೇಕಾಗಿತ್ತು. ಅದ ಹುಡುಗ ತಂದಿಷ್ಟ ಒಂದು ಇದನ್ನು ಅವ್ರ ದೈಹಿಕ ಕರ್ಮಗಳನ್ನು ಮಾಡಲಿಕ್ಕೆ, ಧರ್ಮದ ಬಿಡಲಿಕ್ಕೆ ಒಂದು ಪಂಜಾ ಉಟ್ಕೊಂಡು ಮೈ ತುಂಬ ಭಸ್ಮ ಹಾಕೊಂಡು ನಿಂತದ್ದು ನೋಡಿದ್ರೆ ನಮ್ಗೆ ಅನಿಸ್ತು ಜೀವನ ಎತ್ತರ ಕ್ರೂರದ. ಅದು ಏನು ಮಾಡಲಿಲ್ಲ, ಪ್ರಶ್ನೆ ಮಾಡಲಿಕ್ಕೆ ನಮಗೇನು ಅಧಿಕಾರ ಇಲ್ಲ. ಮುಂಬೈದೊಳಗೆ
ಫಾಸ್ಟ್ ಇರ್ತಾವೆ, ಲೋಕಲ್. ನನಗೆ ಕೆಲವೊಂದು ಪ್ರೆಸೆಂಟ್ ಕೊಡ್ತಾವೆ, ಆಫೀಸಿನ ಟೈಮ್ ಆಗ್ತಿರ್ತದೆ. ಯಾರು ಕೆಲವರು ವಿದ್ಯಾರ್ಥಿ ನಿಂದಿರ್ತೀರಿ ಸುಮ್ಮನೆ ಬೈದು ಕೂತಿರ್ತಾರ. ಆ ರೈಲ್ವೆ ಮಿನಿಸ್ಟರ್ ಬೈತಾರ, ಆಮೇಲೆ ಪ್ರೈಮ್ ಮಿನಿಸ್ಟರ್ ಬೈತಾರ, ಅಧ್ಯಕ್ಷರು ಬೈತಾರ. ಏನು ಉಪಯೋಗ? ಪ್ರಪಂಚದಲ್ಲಿ ಹಿಂಗ ಸ್ವೀಕಾರ ಮಾಡಬೇಕು, ಎಕ್ಸೆಪ್ಟ್. ಅಡ್ಜಸ್ಟ್ ಆಗೋದು ಪ್ರಪಂಚ ಅಂತಾರ, ಎಕ್ಸೆಪ್ಟ್ ಮಾಡೋದು ಪರಮಾತ್ಮ. ಅಡ್ಜಸ್ಟ್ ಆಗ್ತದೆ, ಎಕ್ಸೆಪ್ಟ್ ಮಾಡೋದು ಸ್ವೀಕಾರ. ಹಿಂಗಿಟ್ಯಾ ಸಮಾಧಾನ, ಹಿಂಗಿಟ್ಯಾ ಸಮಾಧಾನ ಅಂತ ಅಲ್ಲಿಗೆ ಹತ್ತೀವಿ ಅಂದ್ರೆ ಅವ್ರಿಗೆ ನಮ್ಮ ಬಗ್ಗೆ ಎಷ್ಟು ಪ್ರೇಮ ಅನಿಸ್ತದೆ ಅಂದ್ರೆ ಅವ್ರ ಕಂಡಾಗ ಬೀಳ್ಬೇಕು. ಗುರು ಅನ್ನುವಂಥ ತತ್ವ ಬಹಳ ದೊಡ್ಡದು. ಒಂದು ವ್ಯಕ್ತಿಯಲ್ಲಿ ಗುರುತ್ವದ ಭಾವನೆಯನ್ನು ಹೊಂದಿ ಯಾವ ಪ್ರಮಾಣದಲ್ಲಿ ನಾವು ಶಿಷ್ಯರಾಗ್ತೀವಿ ಆ ಪ್ರಮಾಣದಲ್ಲಿ ವಿಶ್ವವ್ಯಾಪಿಯಾಗಿರ್ತಕ್ಕಂಥ ಗುರು ತತ್ವ ಆ ವ್ಯಕ್ತಿಯ ಮೂಲಕವಾಗಿ ನಮಗೆ ಆ ವ್ಯಕ್ತಿ ಹಾಳಾಗಿ ಆದರೆ ಇಂಥ ದಿವ್ಯವಾಗಿರ್ತಕ್ಕಂಥ ಒಂದು ಸ್ವರೂಪದಲ್ಲಿ ನಾವು ನಿಷ್ಠೆ ಇಟ್ಟು ಇವಾಗ ಎಲ್ಲ ಹೆಂಡತಿಯಾಳು ಮಕ್ಕಳನ್ನು ಕರ್ಕೊಂಡು ಒಂದಾವಳಿ ಹೋಗಿ ಮಹಾರಾಜ ಮಹಾರಾಜ ನಾವು ಕರಾಡ ಮನೆಯಲ್ಲಿ ಯಾರ್ಯಾರಿರ್ತಾರೆ, ನಾವು ಹೆಂಡತಿ, ನಮ್ಮ ತಂದೆ, ತಾಯಿ, ಮಕ್ಕಳು, ಮತ್ತೆ ಇಲ್ಲಿ ಯಾರು ಇಷ್ಟ ನೆನಪು ಮಾಡಿಕೊಂಡು ಯಾರು ಇಷ್ಟ ಇಲ್ಲ ಇನ್ನೊಂದು ಸ್ವಲ್ಪ ನೆನಪು ಮಾಡಿಕೊಂಡು ಖರೇನು ಇಲ್ಲಿ ಯಾರು ಅದಕ್ಕೆ ಯಾವ ಭಗವಂತರಿಗೆ ಮುಂಜಾನೆ ಸಂಜೆದಾಗ ಪೂಜೆ ಮಾಡ್ತೀರಿ, ಆರತಿ ಮಾಡ್ತೀರಿ, ಹೂವು ಏರಿಸ್ತೀರಿ. ಆ ಭಗವಂತ ನಿಮ್ಮ ಮನೆಯೊಳಗೆ ಇದ್ದಾನೋ ಇಲ್ಲೋ? ಇದ್ದಾನ ಅಂದ್ರ ಚಿಂತಿ, ಕಾಳಜಿ, ಭಯ, ಉದ್ವೇಗ, ಅಶಾಂತಿ, ಸಮಾಧಾನ, ಅತೃಪ್ತಿ ಇವ್ಯಾವುದೇ ಇಲ್ಲ. ಮತ್ತೆ ಇಲ್ಲ ಅಂದ್ರೆ ಇಲ್ಲ ಮತ್ತೆ ಅದಕ್ಕೆ ಪೂಜೆ, ಅದಕ್ಕೆ ಪುನಸ್ಕಾರ, ಅದಕ್ಕೆ ಪೂಜೆ ಕಟ್ಟಿ. ನಮ್ಮ ಮನೆ ಮುಂದೆ ಅಮ್ಮ ಹಾಯ ಹೊಂಟಿದ್ದ, ಅವ ಹಿಂಗೆ ನೋಡಿ ಕರೀದ ಕರೀದ ಯಾರು ಪಿಶಾಚ ಹೇಳಿಲ್ಲ. ಪಿಶಾಚ ಬಡ ಬಡ ನಾವು ಮುಂದೆ 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 ದೂರ ನೋಡಿ ಗುರು ಎಲ್ಲ ಅಲ್ಲಿ 3-4 ಹಿಂಗೆಲ್ಲ ಮಾಡಬೇಕು. ಏನೇನು ಭಾಳ ಖರ್ಚು ಇರುವಾಗ ಮಾಡಿಸ್ಕೊಂಡು ಹಾಕ್ಕೊಡ್ತೀವಿ, ಮತ್ತು 40,000 ಖರ್ಚು ಬರ್ತದೆ. ಮಹಾರಾಜರು ನಿಮ್ಮ ಮನೆಯಾಗ ಸಾಕ್ಷಾತ್ ರಾಮ ಇದ್ದಾರೆ, ನಮ್ಮ ಏನು ನಿಮ್ಮ ಮನೆಯಾಗ ಪಿಶಾಚಿದ್ದಾನಂತ ದಾರಿಲೇ ಹೋಗೋರು ಹೇಳಿದ್ರು ತನಿಖೆ ಆಗ್ತದೆ. ನಮ್ಮ ಶ್ರದ್ಧಾ ನಮ್ಮ ವಿಶ್ವಾಸ, ನಮ್ಮ ಭರವಸೆ ಇನ್ನು ಯಾವ್ದಾದ್ರು ವಿಷಯ ಅಂತ ಸದ್ಗುರು ಅದನ್ನು ಪ್ರಾಪ್ತ ಆಗ್ಯದ. ಇನ್ನು ಭಾಗ್ಯದ ಅವರನ್ನು ಪೂಜೆ ಮಾಡಬೇಕು, ಅವರಿಗೆ ನಮ್ಮ ಆತ್ಮ ನಿವೇದನೆ ಮಾಡಿಕೊಡ್ಬೇಕು. ನಮ್ಗೇನು ಹೆಂಗಲೇ ಇಟ್ಕೊಳ್ತಾರೆ ಪರಿಸ್ಥಿತಿ. ಅವರ ಹಿಂಗಿಟ್ಟಾರೆ ಅನ್ನೋ ಭಾವನೆಯಿಂದ ನಮ್ಗೆ ಅವ್ರು ಬೇಕು, ಅವ್ರ ಬಗ್ಗೆ ನಮಗೆ ಪ್ರೇಮ ಬೇಕು, ಅವ್ರು ನಮ್ಮನ್ನು ಪ್ರೇಮ ಮಾಡಬೇಕು. ಒಬ್ಬ ಪ್ರಿಯ ಮನುಷ್ಯ, ಅತ್ಯಂತ ಪ್ರಾಣಪ್ರಿಯನಾಗಿರ್ತಕ್ಕಂಥ ಮನುಷ್ಯ
ನಮ್ಮ ಕಷ್ಟದಲ್ಲಿಟ್ಟರೆ ನಾವು ಬೇಕಿಟ್ಕೊಳ್ತೀವಿ. ಇದನ್ನು ಇಷ್ಟ್ಯಾಕೆ ಕಷ್ಟವಾಗಿರ್ತೀವಿ ಮತ್ತು ಏನಾಗ್ತದೆ ಅವನು ನಮಗೆ ಪ್ರೀತಿದ್ದಾನೆ, ನಮಗೆ ಮಾನ್ಯಿದ್ದಾನೆ, ನಮಗೆ ಗೌರವಾನ್ವಿತಿದ್ದಾನೆ ಅಂತಿದ್ದಾಗ ಅವನು ಛತ್ರಪತಿ ಶಿವಾಜಿ ಹಿಂದಿನ ನೂರಾರು ಮಂತ್ರಿ ಮನಿ ಮಾತು ಪ್ರಾಣ ಪ್ರಪಂಚ ಎಲ್ಲ ಎಲ್ಲಿ ಹೋಗದಲ್ಲಿ ಹೋಗ್ತೀವಿ, ಎಷ್ಟು ಯೂಸ್ ಮಾಡ್ತೀವಿ, ಇಷ್ಟ ಬೇಕಿಲ್ಲ. ಇವತ್ತು ಅವರು ನನ್ನನ್ನು ಕನಿಷ್ಠ 14,000 ರೂಪಾಯಿ ಹಾಕಿದ್ರು ವಾರ. ನಾಳೆ ಅವ್ರ ಕನ್ನಡ ಹಾಕಿದ್ರೆ ನನಗೆ ತಿಂಡಿ ಕೊಟ್ಟರು ವಾರ. ಅಂದ್ವಿ ಅಂದ್ರೆ ಖರೆ ಪ್ರೇಮ. ಆ ಪ್ರೇಮ ನಮ್ಮ ಜೀವನದಲ್ಲಿ ಪ್ರಾಪ್ತ ಆಗಲಿ. ಅವ್ರಿಗೆ ಏನು ಸೇರ್ತದೋ ಅದನ್ನು ನಾವು ಮಾಡ್ತೇವೆ. ಅವ್ರಿಗೇನು ನಮ್ಮ ಮನೆ ಸೇರುವುದಿಲ್ಲ, ನಮ್ಮ ಹಾಲು ಸೇರುವುದಿಲ್ಲ, ನಮ್ಮ ದುಡ್ಡು ಆಸ್ತಿ ಬೆಳ್ಳಿ ಬಂಗಾರ ವಸ್ತು ಮಡಿಮೆ, ನಮ್ಮ ಶರಣತನ ಪಾಂಡಿತ್ಯ ಗೌರವ ಅಭಿಮಾನ ಏನೂ ಸೇರು. ಮತ್ತೇನು ಸೇರ್ತದೆ? ಭಕ್ತ ಶ್ರೀರಾಮ ಹಾಗೆ ಅನುಭವದಿದ್ದರೂ ಸಾಕು ಅವ್ರಿಗೆ ಎಷ್ಟು ಸಂತೋಷ. ಅಂಥ ಸದ್ಗುರು ನಾವು ಪ್ರಾಪ್ತ ಆಗ್ಯಾರ. ನಾವು ನಮ್ದೇನು ತನು ಧನ ಏನು ಬೇಕಾಗಿದೆ, ಮನವನ್ನು ಕೊಟ್ಟು ಸಾಕು. ಮನ ಉಲ್ಟಾ ಮಾಡಿ ನೋಡಿ ಏನಾಗ ನಾಮ ತೊಗೊಳ್ತಾ ಹೋದ್ವಿ ಅಂದ್ರೆ ಮನ ಮನಸ್ಸಿನ ಆ ರೀತಿ ಅವರನ್ನು ಅನುಗ್ರಹ ಮಾಡಲಿ. ನಾಳೆ ಒಂದು ದಿವಸ ಖಂಡ ನಾಮಸ್ಮರಣೆ ಭಜನೆ ನಡೀತದೆ. ಸಮಯ ತಕ್ಕೊಂಡು ಬಂದು ಇಲ್ಲಿ ನಾವು ಏನಾದರೂ ಆ ಸದ್ಗುರು ಸಾನ್ನಿಧ್ಯದಲ್ಲಿ ಒಂದು 5 ಮಾದಿನೋ 10 ಮಾದಿನೋ ಒಂದು 5 ನಿಮಿಷ 10 ನಿಮಿಷ ಭಜನೆ ನಾಮಸ್ಮರಣೆ ಮಾಡಿದರೆ ವರ್ಷ ಎಲ್ಲ ಮಾಡಿದ್ದು ಸಾರ್ಥಕ. ಅದನ್ನು ಕಳ್ಕಳಿಯದು. ನಾಳೆ ನಾಡ್ದು 2 ದಿವಸ ಇದೇ ರೀತಿಯಾಗಿ ನಾವೆಲ್ಲರೂ ಇಲ್ಲಿ ಸದ್ಗುರು ಸಾನ್ನಿಧ್ಯದಲ್ಲಿ ಸೇರಿ ಅವರ ಒಂದು ಕೃಪಾ ಕಟಾಕ್ಷಕ್ಕಾಗಿ ನಾವೆಲ್ಲರೂ ಅತ್ಯಂತ ಆತುರರಾಗಿ ಅವರ ಅನುಗ್ರಹ ಪಡ್ಕೊಂಡು ನಮ್ಮ ಜೀವನವನ್ನು ನಾವು ಧನ್ಯ ಮಾಡಿಕೊಂಡು ಹೇಳಿ ಆ ಭಗವಂತ ಸದ್ಗುರುಗಳು ನಮ್ಮ ಆಯುಷ್ಯ ಆರೋಗ್ಯ ಈಶ್ವರಗಳನ್ನು ಅನುಗ್ರಹಿಸಿ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನ ಭಕ್ತಿ ನಾಮದ ಪ್ರೇಮ ಹಾಗೂ ಸದ್ಗುರು ಅನನ್ಯವಾದ ನಿಷ್ಠೆಯನ್ನು ಕೊಡಲಿ ಅಂತ ತಿಳ್ಕೊಂಡು ಹೇಳಿ ಇನ್ನು 10-15 ನಿಮಿಷಗಳಲ್ಲಿ ವಿದ್ಯಾರ್ಥಿ ಆಗ್ತದೆ. ಅದಾದಮೇಲೆ ಎಲ್ಲರಿಗೂ ಪ್ರಸಾರ ಆಗ್ತದೆ. ದಯವಿಟ್ಟು ಎಲ್ಲರೂ ಏನೋದನ್ನು ಈ 2-3 ದಿನಗಳ ಒಂದು ಪರ್ವಕಾಲ ಪರ್ವಣಿ, ಈ ಪರ್ವಕಾಲದಲ್ಲಿ ನಾವೇನಾದರೂ ಭಗವಂತನ ನಾಮಸ್ಮರಣೆ ಮಾಡಿ